ಗೊತ್ತಾ? ಆಟೋ ಡ್ರೈವರ್ ಸರ್. ಗೊತ್ತಾಯ್ತು. ಹೇಗಿದ್ದೀರಪ್ಪ ಈಗ? ಸರ್ ನಾನ್ ಚೆನ್ನಾಗಿದ್ದೀನಿ ಸರ್. ನಮ್ ತಾಯಿ ಇಲ್ಲ ಸರ್, ಕಳ್ಕೊಬಿಟ್ಟಿ ಸರ್. ಹೌದಾ? ಹೌದು ಸರ್, ಸೂಸೈಡ್ ಮಾಡ್ಕೊಬಿಟ್ರು ಸರ್. ಓ ಸರ್ ಚೆನ್ನಾಗಿದ್ದೀರಾ ಸರ್ ನೀವು? ಚೆನ್ನಾಗಿದ್ದೀನಿ ಸರ್. ಎಷ್ಟು ದಿನ ಆಯ್ತು ತಾಯಿ ಹಂಗ್ ಮಾಡ್ಕೊಂಡು? ಸರ್ 1ನೇ ತಾರೀಕು ನಿಮ್ ಜೊತೆಲಿ ಮಾತಾಡಿದೆ, 10ನೇ ತಾರೀಕು ತೀರ್ಕೊಬಿಟ್ರು ಸರ್. ಅಂದ್ರೆ ಅದೇನು ಕಾಯಿಲೆನೋ ಅಥವಾ ಅವ್ರದ್ದು ವಿಚಿತ್ರ ವರ್ತನೆ ಆಗಿತ್ತು? ಸರ್ ಅವರು ಚೆನ್ನಾಗಿದ್ರು, ಆದ್ರೆ ನೀವು ಹೇಳಿದ್ರಿ ಚೆನ್ನಾಗ್ ನೋಡ್ಕರಿ, 3-4 ತಿಂಗಳ ಸರಿ ಹೋಯ್ತಾರೆ ಅಂತ ಹೇಳಿದ್ರಿ ನೀವು. ಅಲ್ಲಿ ಪ್ರಾಬ್ಲಮ್ ಆದದ್ದು ನಮ್ ಕಡೆಯಿಂದನೇ ಪ್ರಾಬ್ಲಮ್ ಆಯ್ತು ಸರ್. ನಮ್ಮ ತಮ್ಮನ ಮನೇಲಿದ್ರು, ನಮ್ ತಮ್ಮ ಡ್ಯೂಟಿಗೆ ಹೋಗಿದ್ರು, ನಮ್ ತಮ್ಮರ್ ಮಿಸ್ಸಸ್ ಎಲ್ಲ ಅವ್ರ ಚಿಕ್ಕಮ್ಮವ್ರ ಮನೆಗೆ ಹೋಗಿದ್ರು. ಅವರು ನನಗೆ ನೀವು ಅಂದ್ರೆ ನಾನು ನಂಗೆ ನೆನಪಾಯ್ತು ಈಗ. ನೀವು ಅಂದ್ರೆ ಅವ್ರನ್ನ ಒಂಟಿಯಾಗಿ ಬಿಡಬೇಡಿ ಅಥವಾ ನೀವು ಸ್ವಲ್ಪ ಹತ್ರ ಇದ್ ನೋಡ್ಕೊಳ್ಬೇಕು ಅಂತ. ಹೌದು ಸರ್, ಇದು ಹೇಳಿದ್ರಿ ಸರ್, ಅದು ಕರೆಕ್ಟ್. ನಾನು ಹೇಳಿದ್ದೆ, ಮಾತಾಡಿದ್ದೆ ಸರ್. ಆದ್ರೆ ಅವರು ಅವತ್ತು ಒಂಟಿಯಾಗಿ ಬಿಟ್ಟು ಹೋದಕ್ಕೆ ಹಂಗಾವು. ಏನ್ ಹೇಳಿ. ತಮ್ಮನ ಮನೆಗೆ ಯಾಕೆ ಹೋಗಿದ್ರು? ಅಂದ್ರೆ ಸಹಜವಾಗಿ ಹೋಗ್ತಾ ಇದ್ರು, ಬರ್ತಾ ಇದ್ರ? ಸರ್ ಅವ್ರು ಅಲ್ಲೇ ನಮ್ಮನೇಲಿ ಇದ್ರು, ಅಲ್ಲಿ ಹೋಗಿ ಒಂದು 15 ದಿನ ಆಗಿತ್ತು, ಅಲ್ಲೇ ಇದ್ರು. ಹಂಗಾಗಿ ಒಂಟಿಯಾಗಿ ಬಿಟ್ಟು ಹೋದಕ್ಕೆ ಹಂಗ ಆಗ್ಬಿಡ್ತು ಸರ್. ಏನು ಹ್ಯಾಂಗ್ ಮಾಡ್ಕೊಂಡಿದ್ರ? ಹೌದು ಸರ್, ಹೆಂಗ್ ಮಾಡ್ಕೊಂಡಿದ್ರು. ಎಷ್ಟಾಗಿತ್ತು ವಯಸ್ಸು ತಾಯಿಗೆ? ಆಲ್ರೆಡಿ ಒಂದ್ 60 ವರ್ಷ ಆಗಿತ್ತು ಸರ್. ಪಾಪ. ಬಟ್ ಆ ರೀತಿ ವರ್ತನೆ ಆಗ್ಲಿಕ್ಕೆ ಶುರುವಾಗಿ ಎಷ್ಟು ವರ್ಷ ಆಗಿತ್ತು ಸರ್? ಒಂದ್ 6-7 ತಿಂಗಳು ಅಷ್ಟೇ ಸರ್, ಜಾಸ್ತಿ ಇಲ್ಲ. ಅವರು ಒಬ್ರೇ ಇದ್ರು, ಆಲ್ರೆಡಿ ಸುಮಾರು ಒಂದ್ 10 ವರ್ಷ ಅವ್ರು ಒಬ್ರೇ ಇದ್ರು ಸರ್. ಏನು ಎಲ್ಲ ಊರಿಂದ ಕರ್ಕೊಂಡು ಬಂದಿದ್ರಿ ಅಲ್ವಾ? ಹೌದು ಸರ್. ಬಟ್ ಊರಿಂದ ಯಾರು ಬೇರೆ ಯಾರಿದ್ದಾರೆ ಊರಲ್ಲಿ? ಈಗ ಊರಲ್ಲಿ ಯಾರು ಇಲ್ಲ ಸರ್. ಆ ಮನೆ ಬಾಗ್ಲಾಕಿದ್ದೀರಾ? ಹೌದು ಸರ್, ಮನೆ ಬಾಗ್ಲಾಕಿದ್ವಿ. ದೀಪ ಹಚ್ಚಕ್ಕೂ ಹೋಗಲ್ವಾ? ಹೋಯ್ತಿವಿ ಸರ್, ಹಬ್ಬಕ್ಕೆ ಹೋಗಿ ದೀಪ ಹಚ್ಬಿಟ್ಟು ಬರ್ತೀವಿ ಸರ್. ವಾರ ವಾರ ಹೋಗಿ ದೀಪ ಹಚ್ಲಿಕ್ಕೆ ಇಬ್ರು ಅಣ್ಣ ತಮ್ಮಂದಿರು ನೀವು ಇಬ್ರು ಇದ್ದೀರಾ? ಹೌದು ಸರ್, ಇಬ್ರು ಇದ್ದೀವಿ. ಮನೆ ಹಂಗ್ ಬಿಡ್ಬಾರ್ದಲ್ಲಪ್ಪ. ಹೌದು ಸರ್, ಹಂಗ್ ಬಿಡ್ಬಾರ್ದು. ಇರಿಸ್ಬೇಕಲ್ವಾ? ನಿಮ್ಮ ಊರಲ್ಲಿ ಯಾರಾದ್ರೂ ಬಡವರು ಇದ್ರೆ ಪಾಪ ಇರ್ರಪ್ಪ ನೀವೇನೋ ಬರತಕ್ಕ ಅಂತ ಇರ್ಬೋದಲ್ಲ ಸರ್. ಅಂತ ಹಳ್ಳಿ ನಮ್ದಲ್ಲ ಸರ್. ಓ, ಸ್ವಲ್ಪ ಪಟ್ಟಣ ತರನಾ? ಇದು ಪಟ್ಟಣ ಅಲ್ಲ, ಹಳ್ಳಿನೇ. ಆದ್ರೆ ಅಲ್ಲಿರುವಂತ ಜನವಾಸಿಗಳು ಸ್ವಲ್ಪ ಇರುವಂತವ್ರೆ ಸರ್. ಓಕೆ ಓಕೆ, ಎಲ್ಲ ಉಳ್ಳವರೇ. ಆ ಮಟ್ಟಿಗೆ ಬಂದು ಇರುವಂತಹ ಬಡವರು ಯಾರು ಇಲ್ಲ ಅಂತ. ಹೌದು ಸರ್. ಇರ್ಲಪ್ಪ, ಆ ಆತ್ಮಕ್ಕೆ ಶಾಂತಿ ಸಿಗಲಿ, ಕೃಷ್ಣ ಕಾಪಾಡು. ಪಾಪ. ಈಗ ತಾಯಿ ತಂದೆ ಇಬ್ರು ಇಲ್ಲ? ಹೌದು ಸರ್, ಅನಾಥ ಆಗ್ಬಿಟ್ಟಿದೀನಿ ಸರ್ ಇವತ್ತು. ಇಲ್ಲಪ್ಪ, ತಂದೆ ಚಿಕ್ಕದ್ರಲ್ಲಿ ಹೋಗ್ಬಿಟ್ರಿದ್ರ? ಸರ್ ನಮ್ ತಂದೆ ತೀರ್ಕೊಂಡು, ನಾನು ಫುಲ್ ಡೀಟೇಲ್ಸ್ ಹೇಳ್ತೀನಿ ಕೇಳಿ ಸರ್. ನಮ್ಮ ತಂದೆ ಜೊತೆಲಿ ಹುಟ್ಟೋರು 4 ಜನ ಗಂಡ್ಮಕ್ಳು, 4 ಜನ ಹೆಣ್ಮಕ್ಳು ಸರ್. ನಮ್ ತಂದೆಗೆ ಕಣ್ ಕಾಣಿಸ್ತಾ ಇರಲಿಲ್ಲ ಸರ್. ಕಣ್ ಕಾಣಿಸ್ತಾ ಇರಲಿಲ್ಲ. ಅವರು ಸ್ವಲ್ಪದ ಮಟ್ಟಿಗೆ ನಾವು 1ನೇ ಕ್ಲಾಸ್ ಸೇರ್ಕೋಗಂಟ ಎಲ್ಲ ಜೊತೆಲಿದ್ರು ಸರ್. ನಾನು 1ನೇ ಕ್ಲಾಸ್ ಸೇರ್ಕೊಂಡ ಟೈಮಲ್ಲಿ ಎಲ್ಲ ಭಾಗ ಆದ್ರು ಸರ್. ಆ ಟೈಮಲ್ಲಿ ಏನು ಭಾಗ ಆದದ್ದೇನಕ್ಕೆ ಅಂದ್ರೆ, ನಮ್ಮ ಅಪ್ಪನ್ಗೆ ನಾವು 3 ಜನ ಹೆಣ್ಮಕ್ಳು, 2 ಗಂಡ್ಮಕ್ಳು ಸರ್. ನಮ್ ತಂದೆಯವರು ಏನು ಕೆಲಸ ಮಾಡಲ್ಲ, ಮನೆ ಹತ್ರ ಇರ್ತಾರೆ, ಕೂತಿರ್ತೀಯ ನೀನು. ನಮ್ಗೆ ಈಕ ಬಂದು ನಿನ್ ಮಕ್ಳು ಸಾಕ್ಬೇಕು, ನಿನ್ ಹೆಂಡ್ರು ಸಾಕ್ಬೇಕು ನಿನ್ನೂ ಸಾಕ್ಬೇಕು ಅನ್ನೋ ಉದ್ದೇಶಕ್ಕೆ ಭಾಗ ಮಾಡ್ಕೊಂಡ್ರು ಸರ್. ಅಂದ್ರೆ ನಿಮ್ಮ ಚಿಕ್ಕಪ್ಪ? ನಮ್ಮಪ್ಪ 2ನೇವ್ರು. ಚಿಕ್ಕಪ್ಪ ಅಂದ್ರು, ದೊಡ್ಡಪ್ಪ ಅಂದ್ರು. ಎಲ್ಲ ದೊಡ್ಡಪ್ಪ ಒಬ್ಬ ಇದ್ನ, 3 ಜನ, 2 ಚಿಕ್ಕಪ್ಪ ಅಂದ್ರು, ನಮ್ಮಪ್ಪ 2ನೇವ್ರು ಸರ್. ಅಂದ್ರೆ ಅದು ಆ ಮಾತು 3 ಜನದ್ದಾಗಿತ್ತು ಅಥವಾ ಯಾರೋ ಒಬ್ರದ್ದಾಗಿತ್ತು? ಇಬ್ರಿಗೆ ಚಾಡಿ ಹೇಳಿ ಈ ಮಾತೆಲ್ಲ ಬಂತು ಸರ್. ನಮ್ಮ ಅಪ್ಪನ ಅಣ್ಣ ಅದನ್ನ ಚಾಡಿ ಮಾತು ಹೇಳಿ ಅದು ಭಾಗ ಆಯ್ತು ಸರ್. ಅಂದ್ರೆ 2 ಚಿಕ್ಕಪ್ಪ ಅಂದ್ರಗ ಆ ಉದ್ದೇಶ ಇರ್ಲಿಲ್ಲ ಸರ್. ಒಬ್ರು ಹೇಳಿ ಚಾಡಿ ಹೇಳ್ಕೊಟ್ಟು ಭಾಗ ಮಾಡ್ದ, ಭಾಗ ಆಯ್ತು.
ಭಾಗ ಆಯ್ತು ಸರ್. ಆದ್ರೆ ಆ ಟೈಮಲ್ಲಿ ನಾನು 1ನೇ ಕ್ಲಾಸಿಗೆ ಸೇರ್ಕೊಂಡಿದ್ದೆ ಸರ್. ಆ ವರ್ಷ ಅದು ಚೆನ್ನಾಗ್ ನೆನಪಿದೆ ಸರ್. 1ನೇ ಕ್ಲಾಸಿಗೆ ಸೇರ್ಕೊಂಡಿದ್ದೆ, ಅವಾಗ ಭಾಗ ಆಯ್ತು ಸರ್. ಅವಾಗ ಭಾಗ ಮಾಡ್ಕೊಂಡು ಬೇರೆ ಕಡೆ ಬಂದ್ರು. ಆ ಟೈಮಲ್ಲಿ ನಮ್ಮ ಅಪ್ಪನ ಹತ್ರ ಏನಂದ್ರೆ ಏನು ಇರ್ಲಿಲ್ಲ ಸರ್. ಫುಲ್ಲು ಜೀರೋ. ಏನ್ ಬಂದಿತ್ತು ನಿಮ್ಗೆ? ಜಮೀನ್ ಬಂದಿತ್ತು ಸರ್. ಜಮೀನು ಒಂದು 5 ಎಕರೆ ಜಮೀನ್ ಬಂದಿತ್ತು ಸರ್. ಬಟ್ ಭೂಮಿಯಲ್ಲಿ ಬೆಳೆ ತೆಗೆಯುವಷ್ಟು ಶಕ್ತಿ ನಿಮ್ಗೆ ಯಾರಿಗೂ ಇರ್ಲಿಲ್ಲ ಆ ಟೈಮಲ್ಲಿ ಸರ್. ನಾವು ಚಿಕ್ಕವರು, ನಮ್ಮ ಅಕ್ಕ, ನಮ್ ದೊಡ್ಡ ಅಕ್ಕ 5ನೇ ಕ್ಲಾಸ್ ಓದ್ತಾ ಇದ್ರು, 6ನೇ ಕ್ಲಾಸು. ಬಟ್ ತಂದೆ ಆ ಕಡೆ ಹೆಚ್ಚು ಗಮನ ಕೊಡುವಷ್ಟು ಪ್ರಬುದ್ಧತೆ ಆಗ್ಲಿ ಅಥವಾ ಬುದ್ಧಿವಂತಿಕೆ ಇರ್ಲಿಲ್ಲ ಸರ್. ಅವ್ರಿಗೇನು ಕಣ್ಣೇ ಕಾಣಿಸ್ತಿಲ್ಲ ಸರ್. ಪ್ರಬುದ್ಧತೆ ಇಡೀ ಕಣ್ಣು ಕಾಣಿಸೋರ್ಗೆ ಎಷ್ಟಿತ್ತು ಅದಕ್ಕಿಂತ 3ರಷ್ಟಿತ್ತು ಸರ್ ನಮ್ ತಂದೆಗೆ. ಓಕೆ. ಬಟ್ ಹೆಚ್ಚು ಜವಾಬ್ದಾರಿ ವಹಿಸ್ಕೊಂಡವ್ರಲ್ಲ. ಜವಾಬ್ದಾರಿ ಎಲ್ಲ ಅವ್ರದೇ ಇತ್ತು ಸರ್. ಆದ್ರೆ ಅವ್ರು ಹೇಳ್ದಂಗೆ ಕೆಲಸ ಮಾಡ್ಬೇಕಾಗಿತ್ತು. ಕಣ್ ಕಾಣಿಸ್ತು. ನಾವೇ ಆಗ್ಲಿ, ನಮ್ ತಾಯಿನೇ ಆಗ್ಲಿ, ಎಲ್ಲಾರು. ಕುಡಿತಾ ಇತ್ತಾ? ಇಲ್ಲ ಸರ್. ಅಯ್ಯೋ, ಅವ್ರಿಗೇನು ಚಟನೇ ಇರ್ಲಿಲ್ಲ ಸರ್. ಸಾಯೋ ಟೈಮಲ್ಲಿ ನಾನ್ ಇನ್ನೇನು ಸತ್ತೋಗೋ ಟೈಮ್ ಬಂದದೆ, ನಾನು ಬಿಡಿ ಒಂದ್ ಕಲ್ತ್ಕೊತೀನಿ ಬಿಡಿ ಒಂದ್ ಸೇರ್ತಿದ್ರು ಸರ್. ಅವ್ರು ತೀರ್ ಹೋದಾಗ ಅಂದ್ರೆ ಏನ್ ಕಾಯಿಲೆ ಇತ್ತಾ ಸರ್? ಅವರು ಅಂದ್ರೆ ಅಷ್ಟೊಂದ್ ಬಿಡಿ ಲಾಸ್ಟ್ ಸಾಯೋದು 2 ವರ್ಷ ಅಂತ ಅವ್ರು ಬಿಡಿ ಸ್ಟಾರ್ಟ್ ಮಾಡಿದ್ದು. ಅಂದ್ರೆ ನನ್ಗೆ ಒಂದ್ 17 - 18 ವರ್ಷ ಸರ್ ಆ ಟೈಮಲ್ಲಿ. ಬಿಡಿ ಒಂದು ಮನ್ಸ ಅಂತ ಹುಟ್ಟಿದ್ಮೇಲೆ ಏನೋ ಒಂದ್ ಚಟ ಇರ್ಬೇಕು. ಈಗ ನಾನ್ ಬಿಡಿ ಒಂದ್ ಕಲಿತೀನಿ ಅನ್ಬಿಟ್ಟು ಕಲ್ತು ಸರ್. ಅವ್ರು ಎದ್ದು ಓಡಾಡ್ತಿರ್ಲಿಲ್ಲ, ಮೈಲಿ ಬೆವ್ರ ನೀರು ಹೋಯ್ತಾ ಇರ್ಲಿಲ್ಲ. ಹಂಗಾಗಿ ಶುಗರ್ ಬಂದು ಸರ್. ಅವ್ರಿಗೆ 43 ವರ್ಷ ಇರೋ ಟೈಮಲ್ಲಿ ಶುಗರ್ ಬಂತು ಸರ್. ಆ ಶುಗರ್ ಬಂದ ಟೈಮ್ ಬಂತು. ಅದೇ ಟೈಮ್ಗೆ ಭಾಗನು ಮಾಡಿದ್ರು ಸರ್. ಹಂಗಾಗಿ ಅದೇನಾಯ್ತು, ಶುಗರ್ ಮಾತ್ರೆ ಅಂತ ತಗೋತಾ ಇದ್ರು ಸರ್. 3 ಜನ ಹೆಣ್ಮಕ್ಳು ಮದುವೆ ಮಾಡಿದ್ರು ಸರ್ ಅವ್ರೆ. ಆ ಟೈಮಲ್ಲಿ ನಮ್ಗೆ ದೇವ್ರಂಗೆ ಕಾಪಾಡಿದ್ದು ರೇಷ್ಮೆ ಹುಳು ಸರ್. ರೇಷ್ಮೆ ಹುಳು ಸರ್. ಇಡೀ ನಮ್ಮೂರಲ್ಲಿ ಒಂದೇ ಬ್ಯಾಚಲ್ಲಿ ಅವಾಗ ಮೊಟ್ಟೆ ಅಂತ ಬರ್ತಾಯಿತ್ತು ಸರ್. ಕೇಳಿ ಗೊತ್ತಿತ್ತ ನಿಮ್ಗೆ? ಮೊಟ್ಟೆ ಏನ್ ಮೊಟ್ಟೆ? ರೇಷ್ಮೆ ಹುಳು ಮೊಟ್ಟೆ ಅಂತ ಬರುದು ಸರ್ ಅವಾಗ. ಓಕೆ ಓಕೆ. ಆ ಮೊಟ್ಟೆ ಒಂದೇ ಬ್ಯಾಚಲ್ಲಿ ತರೋರು ಸರ್. ನಮ್ಮೂರಲ್ಲಿ ಒಂದ್ 10-15 ಜನ ನಮ್ ಜೊತೆಲೆ ತಗೊಬರೋರು ಸರ್. ಆದ್ರೆ ಅವ್ರಿಗೆ ಯಾರಿಗೂ ಚೆನ್ನಾಗ್ ಆಗ್ಲಿಲ್ಲ, ನಮ್ಗ್ ಚೆನ್ನಾಗ್ ಆಯ್ತು ಸರ್. ಅದು ಭಗವಂತ ಅದೇನೋ ಕೈ ಹಿಡಿದು ಕಾಪಾಡ್ದ ಸರ್. ಆ ಟೈಮಲ್ಲಿ ನಮ್ಮ ಅಕ್ಕಂದ್ರು 3 ಜನನು ಮದುವೆ ಮಾಡ್ದ ಸರ್. ಯಾರನ್ನು ಏನು ಕಮ್ಮಿ ಮಾಡಿ ಮದುವೆ ಮಾಡಿಲ್ಲ ಸರ್. ಅಂದ್ರೆ ನಿಮ್ದು ತಂದೆ ತೀರ್ ಹೋದ್ಮೇಲೆ ಕತೆ ಹೇಳ್ತಾ ಇದ್ದೀರಾ? ಇಲ್ಲ ಸರ್, ನಮ್ ತಂದೆ ಇದ್ದಾಗ್ಲೇ. ಓಕೆ. 3 ಜನ ಹೆಣ್ಮಕ್ಳದು ಮದುವೆ ಆಯ್ತು? ಹೌದು ಸರ್. ಒಂದು 2 ಎಕರೆ ಜಮೀನು ಮಾರಿದ್ರು. ಅದೇನು ಅವ್ರು ಸ್ವಂತ ಖರ್ಚಿಗೇನು ಮಾರಲಿಲ್ಲ. ಹೆಣ್ಮಕ್ಳು ಚೆನ್ನಾಗಿರ್ಲಿ ನನ್ನ ಹೆಣ್ಮಕ್ಳು ಅನ್ನೋ ಉದ್ದೇಶಕ್ಕೋಸ್ಕರ 2 ಎಕರೆ ಜಮೀನು ಮಾರಿ ಮತ್ತೆ ಸಂಪಾದನೆ ಮಾಡಿದ್ದು, ಜಮೀನ್ ಮಾರಿದ್ದು ಎಷ್ಟು ಬಂತು ಅದಕ್ಕಿಂತ 2ರಷ್ಟು ಸಂಪಾದನೆ ಮಾಡಿ ಬಂದಿತ್ತು ಸರ್. ಅವಾಗೆಲ್ಲ ನಾವ್ ಚಿಕ್ಕ ಹುಡುಗರು ಸರ್. 1ನೇ 2ನೇ ಕ್ಲಾಸ್ 3ನೇ ಕ್ಲಾಸ್ ಓದ್ತಾ ಇದ್ದ ನಾವು. ನಮ್ ತಂದೆ ನಮ್ ತಾಯಿ ಎಲ್ಲ ಸಂಪಾದನೆ ಮಾಡಿ ಅದೆಲ್ಲ ಮಾಡಿದ್ರು ಸರ್. ಎಲ್ಲ ಆಯ್ತು. ಲಾಸ್ಟ್ ತಂದೆ ತೀರೋದ ಮೇಲೆ ನೀವಿಬ್ರು ಇನ್ನೂ ಮದುವೆ ಆಗಿರ್ಲಿಲ್ಲ? ಇಲ್ಲ ಸರ್, ಇಲ್ಲ. ನನ್ಗೆ ಒಂದ್ 18 ವರ್ಷ ಸರ್ ಅವಾಗ. ಆಯ್ತು. ನಮ್ ತಂದೆ ತೀರೋದ್ಮೇಲೆ ನನ್ಗೆ ಕಷ್ಟ ಬಂತು ಸರ್. ಹೆಂಗೆ ಯಾವ ತರ ಬಂತು ಅಂದ್ರೆ ಸರ್, ನಮ್ ತಂದೆ ಇದ್ದಾಗ 1 ಎಕರೆ ಜಮೀನ್ ಖರೀದಿ ಮಾಡ್ದ ಸರ್. 2 ಎಕರೆ ಕಳ್ಕೊಬಿಟ್ಟಿದ ನಾವು ಆಲ್ರೆಡಿ. ನಮ್ ತಂದೆ ಏನ್ ಮಾಡಿದ್ರು, ನಾನು ಕಳ್ಕೊಂಡಿದ್ದೀನಿ, ಅವಾಗ ನಿಮ್ ಚಿಕ್ಕವರಿದ್ರಿ, ಇವಾಗ ನಾನ್ ತಗೋತೀನಿ, ಸಾಲ ಮಾಡ್ತೀನಿ, ನೀವು ಸಂಪಾದನೆ ಮಾಡಿ ತೀರ್ಸಿ ಅನ್ಬಿಟ್ಟು ಜಮೀನ್ ತಗೊಂಡ್ರು ಸರ್. ಅದನ್ನು ನನ್ನ ತಮ್ಮ ಬೆಂಗಳೂರಲ್ಲಿ ಇದ್ನ ಆಲ್ರೆಡಿ, ನಾನು ಊರಲ್ಲೇ ಇದ್ದೆ ಸರ್. ನಾನು ಏನು ನೆಗ್ಲೆಕ್ಟ್ ಆಗಿ ಏನ್ ನೋಡ್ತೀರ, ನಾನು ಎಲ್ಲಾ ಕೆಲ್ಸಾನು ಮಾಡ್ತಾ ಇದ್ದೆ ಸರ್. ನಾನು ಊರಲ್ಲೇ ಇದ್ದೆ ಸರ್. ಒಂದು ಸಲ ಕಬ್ಬು ಕಟಾವ್ ಮಾಡ್ದ, ಅವಾಗ ನಮ್ ತಂದೆ ತೀರ್ಕೊಂಡ್ರು ಸರ್. ನಮ್ ತಂದೆ ತೀರ್ಕೊಂಡ್ಮೇಲೆ ಯಾಕೋ ಏನೋ ಒಂಥರ ನಮ್ಮ ತಾಯಿ ಏನೋ ಒಂಥರ ನನ್ ಮೇಲೆ ಇಲ್ದೇ ಇರೋದನ್ನ ಹೇಳುದು, ನನ್ ತಮ್ಮ ನನ್ಗೆ ಇಷ್ಟ ಇಲ್ದೇ ಇರೋದೆಲ್ಲ ಮಾತಾಡುದು, ಆತರ ಎಲ್ಲ ಮಾಡೋದು ಸ್ಟಾರ್ಟ್ ಮಾಡುದು ಸರ್. ನನ್ಗೂ ಬಹಳ ಮನ್ಸ್ಗೂ ಬೇಜಾರಾಯ್ತು ಸರ್. ಅದ್ರ ಸೆಂಟ್ರಲ್ಲಿ ನಾನು ಎಲ್ಲಿ ತಪ್ಪು ಮಾಡಿದೆ ಅಂತ ಹೇಳ್ತೀನಿ ಕೇಳಿ ಸರ್. ನಮ್ಮ ಮಾವ ಇದ್ರು, ನಮ್ಮ 2ನೇ ಅಕ್ಕನ ಗಂಡ ಇದ್ರು ಸರ್.
ಅವರು ನಮ್ ಜಮೀನ್ ತಗೋಬೇಕಂದ್ರೆ ಅವರು ನಾನ್ ಸಪೋರ್ಟ್ ಇದ್ದೀನಿ ತಗೊಳ್ಳಿ ನೀವು ಅಂತೇಳಿ ಮಧ್ಯ ಬಂದಿದ್ರು ಸರ್. ಅವ್ರಿಗೆ ನಾನೇನಂತ ಹೇಳ್ದೆ, ನಮ್ ತಂದೆ ತೀರ್ಕೊಂಡಾಗ, ಮಾವ ನಾನು ನಮ್ ತಂದೆ ಕಳ್ಕೊಂಡಿದ್ದೀನಿ, ಇನ್ಮೇಲೆ ನಮ್ಮ ಅಪ್ಪನ ಜವಾಬ್ದಾರಿ ಏನಿತ್ತು ಅದನ್ನ ಈಗ ನನ್ನ ಕೈಲಿ ನಿವಾರಣೆ ಮಾಡೋಕ್ ಆಗಲ್ಲ. ನನ್ನ ಕೈಲಿ ನೀವು ನಿವಾರಣೆ ಮಾಡಿ, ಸ್ವಲ್ಪ ದಿನ ನಿವಾರಣೆ ಮಾಡಿ ಆಮೇಲೆ ಕೊಡಿ ನನ್ಗ್ ಬುದ್ಧಿ ಬಂದ್ಮೇಲೆ ಅಂತ ಇದೊಂದು ಮಾತು ನಂದು ತಪ್ಪಾಯ್ತು ಸರ್ ನನ್ನ ಜೀವನದಲ್ಲಿ. ಅಂದ್ರೆ ಮಾವ ಅವ್ರನ್ನ ತಂದೆ ಜಾಗದಲ್ಲಿ ಇಲ್ಸು ಮನೆ ಜವಾಬ್ದಾರಿ ನೋಡ್ಕೊಳ್ಳಿ ಅಂದ್ರಿ. ಹೌದು ಸರ್, ಇದೊಂದು ತಪ್ಪು ಮಾಡಿದ್ದು ಇಲ್ಲೇ ಸರ್. ನಾನು ತಪ್ಪು ಮಾಡಿದ್ದು ತಪ್ಪು ಮಾಡಿದೆ ಸರ್ ನಾನು. ಅದು ಎಲ್ಗೋಯ್ತು ಗೊತ್ತಾ ಸರ್, ಲಾಸ್ಟ್ಗೆ ನನ್ ತಮ್ಮ ಸಂಪಾದನೆ ಮಾಡೋ ದುಡ್ಡು, ಇಲ್ಲಿ ಬೆಳೆ ಬರೋ ದುಡ್ಡೆಲ್ಲ ನಮ್ಮ ಮಾವನ್ ಕೈಗೆ ಹೋಯ್ತಿತ್ತು ಸರ್. ಅದು ಲಾಸ್ಟ್ಗೆ ನಮ್ಮ ತಂದೆ ತೀರ್ಕೊಂಡು ಒಂದ್ 6 ತಿಂಗಳ ಟೈಮ್ಗೆ ಯಾವ ಲೆಕ್ಕಾಚಾರಕ್ಕೆ ಬಿಟ್ಟು ಹೋಗ್ತಾ ಸರ್. ಅದು ನೀನು ಇಲ್ಲ ಅಂದ್ರು ನಿನ್ನ ಇವತ್ತು ಹೊಡೆದು ಸಾಯಿಸಿ ಊಟ ಹಾಕುದ್ರು ನಿನ್ನ ಕೇಳೋರು ಯಾರು ಇಲ್ಲ, ನೀನು ಜೀರೋ ಇವತ್ಗೆ ನೀನು ಅಂತ ಅನ್ನೋ ಲೆಕ್ಕಕ್ಕೆ ಮಾತಾಡುದು ಸರ್. ಅಂದ್ರೆ ನಿಮ್ಮ ಅಕ್ಕ ಭಾವ ಅವರು ಅಕ್ಕ ಮಾವ ನಿನ್ನ ಮನೇಲೆ ಬಂದಿದ್ರ ಅಥವಾ ದೂರದಿಂದಲೇ ನೋಡ್ಕೋತಿದ್ರ? ಸರ್ ದೂರದಿಂದಾನೆ ನೋಡ್ಕೋದಿತ್ತು. ಅವತ್ತು ಏನೋ ಆಕಸ್ಮಿಕವಾಗಿ ಬಂದಿದ್ರು ಅಲ್ಲಿ ನಮ್ಮ ಮನೆಗೆ. ಬಟ್ ತಮ್ಮ ಇದ್ನ? ನನ್ ತಮ್ಮ ಬೆಂಗಳೂರಲ್ಲಿ ಇದ್ನ, ಅವನು ಅವತ್ತು ಅಲ್ಲೇ ಬಂದಿದ್ನ. ಓಕೆ, ಎಲ್ರು ಮುಂದೆಲೆ ನಿಮ್ ಭಾವ ಹಂಗಂದಿದ್ದಾರ? ಹೌದು, ನಮ್ಮ ದೊಡ್ಡ ಅಕ್ಕನು ಬೆಂಗಳೂರಲ್ಲಿ ಅವರು ಊರಿಗೆ ಬಂದಿದ್ರು. ಸೊ ಅವ್ರೆಲ್ಲರ ಮಾತು ಅದೇ ಆಗಿತ್ತ ಅಥವಾ ನಿಮ್ ಭಾವನೊಬ್ರು ಮಾತು ಮಾತ್ರ ಯಾವ್ದೋ ಕಾರಣಕ್ಕೆ ಹಂಗ್ ಬಂದಿದ್ದ? ಸರ್ ಅಲ್ಲಿ ಉಳ್ಕಿಯವ್ರ ಅಲ್ಲಿ ಏನಾಗಿತ್ತು ಗೊತ್ತಾ ಸರ್, ಅದ್ 6 ತಿಂಗಳು ಒಳಗಡೆ ಅಲ್ಲಿ ನಮ್ಮ ಮಾವ ಏನ್ ಹೇಳ್ತಾನೆ ಆ ಮಾತ ಎಲ್ಲಾರು ಕೇಳ್ತಾ ಇದ್ರು ಸರ್. ಎಲ್ಲಾರು ಕೇಳ್ತಾ ಇದ್ರು. ಅವ್ರು ಏನ್ ಹೇಳ್ತಾರೆ ಅದಕ್ಕೆ ಇವ್ರು ಅಷ್ಟೇ. ಆ ಮಾತು ಅಲ್ಲಿ ಬಂತು ಸರ್, ನನ್ಗೆ ಬಹಳ ಮನ್ಸು ಬೇಜಾರಾಯ್ತು ಸರ್ ಅವತ್ತು. ಬಟ್ ನಿಮ್ಮ ಅಕ್ಕ ತಂಗಿದಿರು ಅಥವಾ ನಿಮ್ಮ ಅಕ್ಕ ಯಾರು ಮಾತಾಡಿಲ್ಲ ಸರ್. ನನ್ ತಮ್ಮ ಆಯ್ತು ಮಾವ ಅಂತ ನನ್ ತಮ್ಮನು ಹೇಳ್ದ ಸರ್ ಆ ಜಾಗದಲ್ಲಿ. ಅವತ್ತು ನನಗೆ ಬಹಳ ಮನ್ಸು ಬೇಜಾರಾಯ್ತು ಸರ್. ಅದ್ರ ಮಾರನೇ ಬೆಳಿಗ್ಗೆಗೆ ಭತ್ತದ ನಾಟಿ ಮಾಡ್ಬೇಕಾಯ್ತು ಸರ್. ನಾನು ನೀರೆಲ್ಲ ಕಟ್ಟಿದ್ದೆ, ಭತ್ತದ ನಾಟಿ ಮಾಡ್ಬೇಕಾಯ್ತು, ಎಲ್ಲ ಮುಗಿಸ್ದೆ. ಆ ಭತ್ತನು ಬೆಳೆದಿದೆ ಸರ್ ಆಲ್ರೆಡಿ. ಇನ್ನೇನೋ ಕುಯ್ಯುವಂತ ಟೈಮು. ಮಲೆ ಮಹದೇಶ್ವರನ್ ಬೆಟ್ಟಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ಆಸೆ ಇಟ್ಕೊಂಡಿದ್ದೆ ನಾನು. ಬಂದೆ ಸರ್. ಯಾರು ಏನು ₹1 ದುಡ್ಡು ಕೊಟ್ಟಿನ ಸರ್. ಮುಂದೆ 650 ರೂಪಾಯಿ ಖರ್ಚಾಗಿತ್ತು ಅವತ್ತು. ನಾನು ಹೇಳ್ತಾ ಇರೋದು 2010ನೇ ಇಸ್ವಿ ಸರ್ ಇದು. ಬಂದೆ ಅಂದ್ರೆ 650 ರೂಪಾಯಿ ನನ್ನ ಸ್ವಂತಕ್ಕೋಸ್ಕರ ಏನ್ ಖರ್ಚಾಗಿರ್ಲಿಲ್ಲ. 450 ರೂಪಾಯಿ ಖರ್ಚಾಗಿತ್ತು. 200 ರೂಪಾಯಿಗೆ ನಾನು ತಟ್ಟೆ ಲೋಟ ಏನೋ ಮನೆಗೆ ಏನ್ಬಿಟ್ಟು ತಗೊಬಂದಿದ್ದೆ ಸರ್. ಅದೇ ತಾನು ತಪ್ಪು ಮಾಡುದು ಅವತ್ತು. ಅವತ್ತು ನಂಗೆ ಹೊಡೆದ್ರು ಸರ್, ಬೇಜಾರಾಯ್ತು. ಯಾರು ಹೊಡೆದ್ರು? ನಮ್ಮ ಮಾವ. ಏನ್ ಕಾರಣಕ್ಕೆ? 650 ರೂಪಾಯಿಗೆ ಯಾಕೆ ಖರ್ಚು ಮಾಡ್ಕೊ ಬಂದಿದಿ ಅಂತ ಹೊಡೆದ್ರು ಸರ್. ಅವ್ರು ಕೊಟ್ಟಿದ್ರ 650 ರೂಪಾಯಿ? ಅವ್ರೇನ್ ಕೊಟ್ಟಿಲ್ಲ ಸರ್. ಮತ್ ನಿಮ್ಗೆ ಹೇಗ್ ಬಂತು ಸರ್? ನಾನು ನಮ್ಮ ತೋಟದಲ್ಲಿ ಬಾಳೆಕಾಯಿ ಬೆಳೆದಿದ್ದೆ ಸರ್. ನಾನೇ ಬಾಳೆಕಾಯಿ 200 ರೂಪಾಯಿ ಮಾರಿದ್ದೆ. ಅದ್ರಲ್ಲಿ ಒಂದ್ ಜೊತೆ ಬಟ್ಟೆ ಹೊಲ್ಸ್ಕೊಂಡಿದ್ದೆ. 150 ರೂಪಾಯಿ ಅವಾಗ ಒಂದ್ ಜೊತೆ ಬಟ್ಟೆ ಹೊಲ್ಸಕ್ಕೆ ಸರ್. ಬಟ್ ಅವರು ದೂರ ಇದ್ರಲ್ಲ, ನಿಮ್ಗೆ ಏನಾದ್ರು ದುಡ್ಡು ಬೇಕು ಸಡನ್ ಆಗಿ ಮನೆಗೆ ಏನೋ ಬೇಕು ಅಂದ್ರೆ ಹೆಂಗ್ ಕೊಡ್ತಾ ಇದ್ರು ಸರ್? ಅಲ್ಲಿ ನಮ್ಮ ತಾಯಿ ಇದ್ರಲ್ಲ ಸರ್, ಅವರು ಏಜೆಂಟು. ಓಕೆ, ಸರಿನಾ? ಸೊ ನಿಮ್ ಭಾವ ಮತ್ತೆ ನಿಮ್ಮ ನಡುವೆ ತಾಯಿ ಮಧ್ಯವಸ್ಥೆ. ಹೌದೌದೌದು, ಆ ತರ ಇರ್ತಾ ಇತ್ತದು. ತಾಯಿ ಮುಖೇನ ನಿಮಗೆ ದುಡ್ಡು ಅಂದ್ರೆ ತಾಯಿ ಕಡೆ ಕೊಟ್ಟೋಗಿರೋರಾ? ಇಲ್ಲ, ಅವ್ರ ಹತ್ರ ದುಡ್ಡು ಇರ್ತಾ ಇತ್ತು. ಅವ್ರು ಹೆಂಗ್ ಹೇಳ್ತಿದ್ರು ಹಂಗೆ ಅವ್ರು ಕೇಳ್ತಾ ಇದ್ರು. ನಮ್ಮ ಮನೇಲಿ ಅವಾಗ ರಿಲಯನ್ಸ್ ಫೋನ್ ಇತ್ತು. ಆ ಫೋನ್ಗೆ ಫೋನ್ ಮಾಡಿ ಅವ್ರ ಹೆಂಗ್ ಹೇಳ್ತಾರ ಹಂಗೆ ಕೇಳ್ತಾ ಇದ್ರು. ನಾನು ಹೇಳಿದ್ನಲ್ಲ, ನನ್ನ ತಂದೆ ಸ್ಥಾನದಲ್ಲಿ ನೀನು ಇಟ್ಕೊಂಡ್ ನಡ್ಸ್ಕೊಂಡ್ ಹೋಗಿ ಮಾವ ಅಂತ ಹೇಳಿದ್ನಲ್ಲ. ಹಂಗಾಗಿ ಅದೇನಾಯ್ತು, ಅವತ್ತು ಹೊಡೆದ್ರು. ನಂಗೆ ಬೇಜಾರಾಯ್ತು ಅವತ್ತು. ನಾನು ಬೇಜಾರಾಗಿ ಊರ್ಬಿಟ್ಟು ಹೋದೆ ಸರ್. ಲಾಸ್ಟ್ಗೆ ಇಲ್ಲ, ನಾನು ಅವತ್ತು ಡಿಸೈಡ್ ಮಾಡಿದ್ದೇನ್ ಗೊತ್ತಾ ಸರ್? ನಿಮ್ ಜಮೀನ್ ಬೇಡ, ನಿಮ್ ಆಸ್ತಿ ಬೇಡ, ನಿಮ್ದೇನು ಬೇಡ, ಎಲ್ಲ ನಿಮ್ ಏನಾರ ಮಾಡ್ಕೊಂಡ್ ಹೋಗಿ
ನನಗೂ ಇದಕ್ಕೂ ಸಂಬಂಧ ಕಟ್ಟಕ್ ಹೋಗ್ಬೇಡಿ, ನನ್ನನ್ನು ಕರೆಯಕ್ಕೂ ಹೋಗ್ಬೇಡಿ, ನೀನ್ ಚೆನ್ನಾಗಿದ್ಬಿಡಿ ಅಷ್ಟೇ ಅಂತ ಹೇಳಿ ನಾನು ಫೋನ್ ಮಾಡ್ದಾಗೆಲ್ಲ ಹೇಳ್ತಾ ಇದ್ದೆ. ಫೋನ್ ಇರ್ಲಿಲ್ಲ ಅವಾಗ, ನಾನೇ ಫೋನ್ ಮಾಡಿ ಹೇಳ್ಬಿಟ್ಟೆ ಸರ್. ಆದ್ರೆ ನನ್ ತಮ್ಮ ಇದ್ನಲ್ಲ, ನಾನು ಎಲ್ಲವನೇ ಅಲ್ಲೆಲ್ಲ ಹುಡುಕ್ತಿದ್ದೇನೆ ಸರ್. ಹುಡುಕಿ ಕರ್ಕೊಂಡ್ ಹೋದಾಗ್ಲೂ ನಾನು ತಾಲೂಕ್ ಆಫೀಸ್ ಹತ್ರ ಹೋಗಿ, ಮದ್ದೂರ್ ತಾಲೂಕ್ ಆಫೀಸ್ ಹತ್ರ ಬನ್ನಿ, ಇಲ್ಲಿ ಸೈನ್ ಹಾಕ್ತೀನಿ, ನಾನು ಎಲ್ಲಾರ ದೇಶಾಂತರ ಹೋಗ್ತೀನಿ, ನಿಮ್ ಸಾವಾಸ ಇನ್ ಜೀವ ಮಂದಲ್ಲಿ ಬೇಡ ಅಂತೆಲ್ಲ ಹೇಳ್ದೆ ಸರ್. ಅವ್ರು ಕೇಳಲಿಲ್ಲ. ಹಂಗಾದ್ರು ಕರ್ಕೊಂಡ್ ಹೋದ್ರು ಊರ್ಗೆ. ಆದ್ರೆ ನಾನು ಈ ಕರ್ಕೊಂಡ್ ಹೋದ್ರು ನಾನು ಇರುದಿಲ್ಲ, ನಾನು ಹಾಳಾಗ್ ಹೋಯ್ತೀನಿ ಎಲ್ಲಾರ, ನಿಮ್ ಇರ್ಲೇಬೇಡಿ, ನಿಮ್ ಯಾರು ನನ್ಗೆ ಬೇಕಾಗಿಲ್ಲ ಅಂತೆಲ್ಲ ಹೇಳ್ದೆ ಸರ್. ಕೇಳಲಿಲ್ಲ. ಕರ್ಕೊಂಡ್ ಹೋದ್ರು. ಮಾಡಾಗ ನಾನು ಮಾಮೂಲಿ ಬೆಂಗಳೂರು ಬಂದೆ ಸರ್. ಅಂದ್ರೆ ತಕ್ಷಣ ಅವ್ರಿಗೆ ಗೊತ್ತಿಲ್ಲಂಗೆ? ಹೌದು. ಇವತ್ ನೈಟ್ ಕರ್ಕೊಂಡ್ ಹೋದ್ರು, ಏನೇನೋ ಬುದ್ಧಿ ಹೇಳಿದ್ರು. ನಾನು ಹೇಳ್ದೆ, ನೀನ್ ನೈಟ್ ಎಲ್ಲ ಕೇಳಿದ್ರು, ನೀನ್ ಮದುವೆ ಮಾಡ್ಬೇಕಾ, ನೀನ್ ಏನ್ ಮಾಡಿದ್ರು ಚೆನ್ನಾಗಿರ್ತಿ ಎಲ್ಲ ಹೇಳಿದ್ರು. ನೀವೇನು ಮಾಡ್ಬೇಡಿ, ನಾನು ಎಲ್ಲೋ ಚೆನ್ನಾಗಿರ್ತೀನಿ, ನೀನ್ ಸುಮ್ಮನೆ ಇದ್ಬಿಡಿ ಅಂತ ಎಲ್ಲ ಹೇಳ್ದೆ ಸರ್. ಅಂದ್ರೆ ಆ ಮಟ್ಟಿಗೆ ನಿರ್ಧಾರ ಅಂದ್ರೆ ಅವ್ರ ವರ್ತನೆ ನಿಮ್ಗೆ ಆ ಮಟ್ಟಿಗೆ ಬೇಜಾರಾಗಿತ್ತಾ? ಎಷ್ಟು ಬೇಜಾರಾಗಿತ್ತು ಸರ್. ಎಷ್ಟೆಲ್ಲ ನೋವು ಕೊಟ್ರು ಗೊತ್ತಾ ಸರ್. ಕೈ ಮಾಡಿದ್ದು ಬಹಳ ನೋವು ಕೊಡ್ತು. ಕೈ ಮಾಡುದಲ್ಲ ಸರ್, ಒಂದ್ಸಲಿ ಕೈ ಮಾಡಿದ್ರೆ ಏನೋ ಇದ್ದು ಸರ್ ಮಲೆ ಮಹದೇಶ್ವರಂ ಬೆಟ್ಟಕ್ಕೆ ಹೋದ್ರೆ ಸರ್, ಅವತ್ತಿನ ಟೈಮಲ್ಲಿ ಸುಮ್ನೆ ಹೋಗಿದ್ ಬರೋಕೆ ಒಂದ್ 600-700 ರೂಪಾಯಿ ಖರ್ಚಾಯ್ತದೆ ಸರ್. ನಾನ್ ಖರ್ಚು ಮಾಡಿ 450 ರೂಪಾಯಿ, 200 ರೂಪಾಯಿ ದುಡ್ಡು, 200 ರೂಪಾಯಿ ದುಡ್ಡು ಮನೆಗೋಸ್ಕರ ಲೋಟ ತಂದಿದ್ದೀನಿ, ತಟ್ಟೆ ಎಲ್ಲ ತಂದಿದ್ದೀನಿ ಸರ್ ನಾನು. ಅಷ್ಟು ಬೇಜಾರಾಯ್ತು ಅವತ್ತು ನನ್ಗೆ ಸರ್. ಬಟ್ ಅವತ್ತಿಗೆ ಯಾರಾದ್ರೂ ನಿನ್ ಪರ, ನಿನ್ ತಮ್ಮನೋ ಅಕ್ಕನೋ ನಿಂತ್ಬಿಟ್ಟಿದ್ರೆ ಸ್ವಲ್ಪ ಧೈರ್ಯ ಬರ್ತಿತ್ತು. ಬರ್ತಾ ಇತ್ತು. ಆದ್ರೆ ಅವ್ರು ಯಾರು ಅವತ್ತಲ್ಲ ಸರ್, ಇವತ್ತು ನನ್ಗೆ ಯಾರು ಸಪೋರ್ಟ್ ಮಾಡೋದಿಲ್ಲ. ಸೊ ನೀವು ಬೆಂಗಳೂರಿಗೆ ಬಂದ್ರಿ, ಅದಾದ ಬೆಳಿಗ್ಗೆ ಬಂದ್ಬಿಟ್ಟೆ ಸರ್. ಸುಮಾರು ಒಂದು 6 ತಿಂಗಳಿದ್ದೆ ಸರ್ ಬೆಂಗಳೂರಲ್ಲಿ. ನಮ್ಮ ಚಿಕ್ಕ ಅಕ್ಕರೊಬ್ರು ಗರ್ಭಕೋಶ ಪ್ರಾಬ್ಲಮ್ ಇತ್ತು ಸರ್. ಅಂದ್ರೆ ಬೆಂಗಳೂರಿಗೆ ಬಂದಾದ್ಮೇಲೆ ನೀವು ನಿಮ್ಮ ಯಾರ ಜೊತೆನು ಫೋನ್ ಕಾಂಟ್ಯಾಕ್ಟ್ ಇರ್ಲಿಲ್ವಾ ನಿಮ್ಗೆ? ಇಲ್ಲ ಸರ್, ಇತ್ತು. ನಮ್ ದೊಡ್ಡ ಅಕ್ಕವರು ಯಜಮಾನ್ರು ಚೆನ್ನಾಗಿರ್ಲಿಲ್ಲ, ಅವ್ರು ಸರಿ ಇಲ್ಲ ಅಂತೇಳಿ ಬೆಂಗಳೂರಲ್ಲಿ ಇದ್ರು. ನಾನು ಅಲ್ಲಿಂದ ಬಂದಟ್ಗೆ ಇಲ್ಲೇ ಬಂದು ಅವ್ರ ಮನೇಲೆ ಇದ್ದೆ ಸರ್. ನಾನು ಎಲ್ಲೂ ಬೇರೆ ಕಡೆ ಎಲ್ಲೂ ಹೋಗಿಲ್ಲ, ಅವ್ರ ಜೊತೆಲೆ ಇದ್ದೆ. ಅವ್ರ ಜೊತೆಲೆ ಇದ್ದಾಗ ನನ್ನ ಹತ್ರ ಫೋನ್ ಇತ್ತು. ನಮ್ ಚಿಕ್ಕಕ್ಕ ಫೋನ್ ಮಾಡಿ ಅವ್ರಿಗೆ ಆಪರೇಷನ್ ಮಾಡಿಸ್ಬೇಕು ಅಂದ್ಬಿಟ್ಟು ಕಬ್ಬು ಕಟಾವ್ ಮಾಡಿದಾಗ ಒಂದು 15,000 ಎತ್ತಿ ಇಟ್ಟಿದ್ದು ಸರ್. ಆ ದುಡ್ಡು ಆಪರೇಷನ್ ಮಾಡಿಸ್ಬೇಕು ಅಂತಾನೆ ಎತ್ತಿ ಇಟ್ಟಿದ್ದು ದುಡ್ಡು, ಅದು ಬೇರೆ ಕಡೆ ಏನೋ ಮಾಡ್ಕೊಂಡ್ರು. ನಮ್ ತಾಯಿಗೆ ಹೇಳ್ದೆ, ಈಗ ಆಪರೇಷನ್ ಮಾಡಿಸ್ಬೇಕು ಅಂತ ದುಡ್ಡು ಇಟ್ಟಿದ್ವಲ್ಲ, ಅದನ್ನ ಹಿಂಗ್ ಖರ್ಚು ಮಾಡಿದ್ರಲ್ಲ, ಏನಕ್ಕೆ ಹಿಂಗ್ ಖರ್ಚು ಮಾಡಿದ್ರಿ? ಅವಳಿಗೆ ನಮ್ಮ ಅಕ್ಕ ಚಿಕ್ಕ ಅಕ್ಕಂಗೆ ಸರ್ ಒಂದ್ ಹೆಣ್ಮಗು ಒಂದ್ ಗಂಡ್ ಮಗು ಸರ್. ಹೆಣ್ಮಗು 5 ವರ್ಷದ್ದು, ಗಂಡ್ ಮಗು 1.5 ವರ್ಷದ್ದು ಸರ್. ಗರ್ಭಕೋಶ ಪ್ರಾಬ್ಲಮ್ ಅವ್ರಿಗೆ. ಏನ್ ಮಾಡ್ತೀರಿ ಅಂತ ಕೇಳ್ದಾಗ ಏನ್ ಹೇಳಿದ್ರು ಗೊತ್ತಾ ಸರ್ ನಮ್ ತಾಯಿ? ಸರ್ ಇದು ಯಾರ ಇದು ಲೈವ್ ಅಲ್ಲಿ ಇರೋದಕ್ಕೋಸ್ಕರ ಯಾರ ಕೇಳಿದ್ರೆ ಇದು ಸುಳ್ಳು ಅಂತ ತಿಳ್ಕೊತಾರ ಸರ್. ಆದ್ರೆ ಇದು ಸತ್ಯವಾದ ಮಾತು, ಭಗವಂತಂಗ್ ಗೊತ್ತು. ಆದ್ರೆ ಅವತ್ತು ನಮ್ ತಾಯಿ ಕೇಳ್ದಾಗ ನಮ್ ತಾಯಿ ಏನ್ ಹೇಳಿದ್ರು ಗೊತ್ತಾ ಸರ್? ಇದ್ರೆ ಇರ್ಲಿ, ಸತ್ರೆ ಸಾಯ್ಲಿ, ಬುಟ್ಟಾಕು, ನಿನ್ಗೆ ಯಾಕೆ ಅದೆಲ್ಲ ಕಟ್ಕೊಂಡು ಅಂತ ಹೇಳಿದ್ರು ಸರ್. ಹಂಗಂತ ಹೇಳ್ಬಿಟ್ರು. ಬಹಳ ಆ ಮಾತು ನನ್ಗೆ ಬಹಳ ಬೇಜಾರಾಯ್ತು ಸರ್. ಮಕ್ಳು ಚಿಕ್ಕ ಮಕ್ಳು ಸರ್, ಏನು ಹೆಚ್ಚು ಕಮ್ಮಿ ಆದ್ರೆ. ಗಂಡ ಇರ್ಲಿಲ್ವಾ ಅವ್ರಿಗೆ? ಸರ್ ಗಂಡ ಇದ್ನ, ಅವನು ಪಿವೋಟು ಸರ್, ಫುಲ್ ಪಿವೋಟು. ಅಂದ್ರೆ ಕುಡಿತ? ಎನಿ ಟೈಮ್ ಬೆಳಿಗ್ಗೆ 6 ಗಂಟೆ ಎದ್ದು ನಾವು ಟೀ ಕಾಫಿ ಕುಡಿಬೇಕು ಅಂದ್ರೆ ಅವ್ನು ಎಣ್ಣೆನೆ ಹುಡುಕ್ತಾ ಇದ್ದದ್ದು. ಆತರ ಇದ್ದಾಗ ಹಿಂಗಂತ ಹೇಳುದು ಸರ್. ಅದು ನಂಗೆ ಬಹಳ ಬೇಜಾರಾಯ್ತು ಸರ್. ಆವಾಗ ನಾನು ಬೆಂಗಳೂರಲ್ಲಿದ್ದೆ. ಫೋನ್ ಮಾಡುದು ಸರ್, ಮಂಡ್ಯದಲ್ಲಿ ನಮ್ಮ ಮಾವಾರ ಇದ್ರು ಸರ್, ನಮ್ಮ ಸೋದರ ಮಾವ, ನಮ್ಮ ತಾಯಿ ತಮ್ಮ. ಅಲ್ಲಿ ಒಂದು ಆಸ್ಪತ್ರೆಗೆ ತೋರ್ಸಕ್ ಹೋಗಿದ್ದಾರೆ ಸರ್ ಅವರು. ಅಲ್ಗ ಹೋಗಿ ತೋರ್ಸಿದಾರೆ, ಆಪರೇಷನ್ ಮಾಡ್ಲೇಬೇಕು, ಆಗುದಿಲ್ಲ ಅಂತ ಹೇಳವ್ರೆ. ಅವಾಗ ನನಗ್ ಫೋನ್ ಮಾಡೋದು ಸರ್, ಹಿಂಗ್ ಬಂದಿದೀವಿ, ಹಿಂಗ ಆಗೈತೆ ಅಂತ ಹೇಳುದು ಸರ್. ಅವಾಗ ನನ್ ಜಾಬಲ್ಲಿ ₹1 ದುಡ್ಡಿಲ್ಲ, ₹500 ದುಡ್ಡಿತ್ತು ಸರ್. ನಾನು ನಮ್ ದೊಡ್ಡಕ್ಕರ ಮನೆಯಲ್ಲೇ ಮನಗಿದ್ದೆ. ಅವಾಗ ನಮ್ ದೊಡ್ಡಕ್ಕನ್ ಕೇಳ್ದೆ, ಅಕ್ಕ ಹಿಂಗ ಆಗೈತೆ ಏನ್ ಮಾಡ್ಬೇಕು ಅಂತ ಕೇಳ್ದೆ. ನಮ್ಮ ಅಕ್ಕ ಹೇಳ್ದ, ಆಯ್ತು ನಿನ್ನಿಷ್ಟ, ಏನ್ ಮಾಡಿ ಅಂತ ಕೇಳ್ದು. ಈಗ ಆಪರೇಷನ್ ಮಾಡಿಸ್ಲೇಬೇಕು, ಏನ್ ಮಾಡ್ಬೇಕು ಈಗ ಅಂತ ನಾನು ಕೇಳ್ದೆ ಸರ್. ಅವಾಗ ನಮ್ ದೊಡ್ಡಕ್ಕಂದು, ಈಗ ಎಮರ್ಜೆನ್ಸಿಗೆ ಒಂದು ವಾಲೆ ಅವೇ, ನನವು ತಗೋ, ಏನಾರ ಮಾಡ್ಕೊಂಡ್ ತೋರ್ಸೋಗು ಅಂತ ಕಳ್ಸೋದು ಸರ್.
ಚನ್ನಪಟ್ಟಣದಲ್ಲಿ ತಗೊಂಡೋಗಿ IAF ಗೋಲ್ಡ್ ಲೋನ್ ಅಲ್ಲಿ ಅಡ ಇಟ್ಟು ತಗೊಂಡು ಮಂಡ್ಯಕ್ಕೆ ಹೋದೆ ಸರ್ 10 ಗಂಟೆಗೆ. ಅವ್ರು ಆಸ್ಪತ್ರೆಗೆ ಬಂದಿದ್ರು ಸರ್. ಆಸ್ಪತ್ರೆಯಲ್ಲಿ ಕರ್ಕೊಂಡೋಗಿ ಎಲ್ಲ ತೋರಿಸ್ದೆ. ಒಂದು 15 ದಿನ ಬಿಟ್ಕೊಂಡ್ ಬಾ ಅಂತ ಹೇಳಿದ್ರು ಸರ್. ಆವಾಗ ನಾನು ಊರು ಕಳ್ಸಿಲ್ಲ ಸರ್, ಬೆಂಗಳೂರಿಗೆ ಕರ್ಕೊಂಡ್ ಬಂದೆ. ಮಾತ್ರ ಮೆಡಿಸಿನ್ ಕೊಡ್ತೀವಿ, 15 ದಿನದಲ್ಲಿ ಕ್ಯೂರ್ ಆದ್ರೆ ಆಗ್ಲಿ, ಇಲ್ಲ ಅಂದ್ರೆ ಆಪರೇಷನ್ ಮಾಡ್ಲೇಬೇಕು ಅಂತ ಹೇಳಿದ್ರು ಸರ್. ಬೆಂಗಳೂರು ಕರ್ಕೊಂಡ್ ಬಂದು ಇರ್ಸ್ಕಂಡೆ, ಅವ್ರೆಲ್ರೂ ನೋಡ್ಕಂಡೆ. 15 ದಿನ ಆದ್ಮೇಲೆ ಕರ್ಕೊಂಡ್ ಸರ್ ವಾಪಸ್ಸು. ಆವಾಗ ಇನ್ನೊಂದು ಆಪ್ಷನ್ ಕೊಟ್ರು ಸರ್. ಆಪರೇಷನ್ ಮಾಡೋಕ್ಕಿಂತ ಮುಂಚೆ ಅದೇನೋ ಶೂಟ್ ಮಾಡ್ತೀವಿ, ಅದು ಸಕ್ಸಸ್ ಆದ್ರೆ ಆಯ್ತದೆ, ಇಲ್ಲಾಂದ್ರೆ ಆಪರೇಷನ್ ಮಾಡ್ಲೇಬೇಕು ಅಂತ ಹೇಳಿದ್ರು ಸರ್. ನಾನು ಪ್ರಶ್ನೆ ದಿನ ನನ್ಗೆ ಅಷ್ಟೊಂದು ಅರಿವು ಇರಲಿಲ್ಲ. ಶೂಟ್ ಮಾಡಿ ನೋಡಿ ಸರ್, ನೋಡಿ ಮೇಡಮ್ ಅವರೇ ಆಯ್ತದ ಇಲ್ವಾ ನೋಡೋಣ ಅಂತ ಹೇಳಿದೆ ಸರ್. ಅದಾಗ್ಲಿಲ್ಲ ಸರ್, ಸಕ್ಸಸ್ ಆಗುದಿಲ್ಲ ಅಂತ ಹೇಳಿದ್ರು ಸರ್. ಆಪರೇಷನ್ ಮಾಡಿ ಅಂತ ಹೇಳಿದೆ ಸರ್. 40,000 ಖರ್ಚಾಯ್ತು ಸರ್. ಅಲ್ಲಿ ನಾನು ನಮ್ಮ ಅಕ್ಕನ ಹತ್ರನೇ, ನಮ್ ದೊಡ್ಡ ಅಕ್ಕನ ಹತ್ರನೇ ಸಾಲ ಇಸ್ಕೊಂಡು ಎಲ್ಲ ಮಾಡಿದೆ ಸರ್. ಎಲ್ಲ ಮಾಡಿದೆ, ಕರ್ಕೊಂಡೋಗ್ಬಿಟ್ಟೆ. ಲಾಸ್ಟ್ಗೆ ನಾನು ಒಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೆ ಸರ್, ಗಾರ್ಮೆಂಟ್ಸ್ ಅಲ್ಲಿ, ವಾಷಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ. ಆ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇದ್ದೆ. ಇದ್ರಲ್ಲಿ ಒಂದು 15,000 ಸಾಲ ಮಾಡಿದ್ದೆ. ಅದ್ರ ಸೆಂಟ್ರಲ್ಲಿ ನಾನು ಒಂದು ಚೀಟಿ ಹಾಕಿದ್ದೆ ಸರ್, ಒಂದು 50,000. ಅಲ್ಲಿ ಫ್ಯಾಕ್ಟ್ರಿಲಿ ಏನೋ ಹಿಂಗೆ ಹೆಚ್ಚು ಕಮ್ಮಿ ಮಾತು ಬಂತು ಸರ್ ನನ್ಗೆ. ಆವಾಗ ನನ್ಗೆ ಬೇಜಾರಾಯ್ತು ಸರ್. ನಾನು ಎಲ್ಲಾನು ಇಟ್ಕೊಂಡು ಇವ್ರ ಹತ್ರದಲ್ಲಿ ಏನಕ್ಕೆ ಮಾತು ಕೇಳ್ಬೇಕು ಅಂದ್ಬಿಟ್ಟು ಒಂದು ಆಟೋ ತಗೊಂಡೆ ಸರ್, ಗೂಡ್ಸ್ ಗಾಡಿ, ಬಜಾಜ್ 1000. ಆಟೋ ತಗೊಂಡೆ. ನಮ್ಮ ಅಕ್ಕಂಗೆ ಆಪರೇಷನ್ ಆಯ್ತು, ಅದೊಂದು 40,000 ಖರ್ಚಾಯ್ತು. ಆಟೋ ತಗೊಂಡೆ, ಅದೊಂದು 45,000 ಎಲ್ಲ ಸೇರ್ಸಿ ಒಂದು 85,000 ವ್ಯವಹಾರ ಮಾಡಿದೆ ಸರ್ ಅವಾಗ. ಅದು ಆಟೋ ಯಾಕೋ ನಮ್ಗೆ ಕೈ ಹತ್ನಿಲ್ಲ ಸರ್. ಆಟೋ ತಗೊಂಡು ಊರ್ಗ್ ಹೋದೆ. ಅದ್ ಏನೇನೋ ವಿಚಿತ್ರ ಏನೇನೋ ಆಗೋಗಿತ್ತು ಸರ್. ಅದು 500 ರೂಪಾಯಿ ದುಡಿದ್ರೆ 2,500 ಖರ್ಚನೆ ಮಾಡ್ಬೇಕಾಯ್ತು ಸರ್. ಅದು ಒಂದ್ 2 ವರ್ಷ ಅಲ್ಲೇ ಊರಲ್ಲೇ ಇಟ್ಕೊಬಿಟ್ಟಿ ಸರ್. ಊರಲ್ಲೇ ಇಟ್ಕೊಬಿಟ್ಟಾಗ ಸಾಲ ಸಿಕ್ಕಾಬಿಟ್ಟೆ ಓವರ್ ಆಗಿತ್ತು ಸರ್. ಆಗ ನಮ್ ತಾಯಿಗ್ ಗೊತ್ತು ಸರ್, ಇವ್ನ್ ಸಾಲ ಮಾಡ್ಕೊಂಡವನೆ, ಓಡಾಡ್ತವನೆ, ಏನೋ ತಲೆ ಕೆಡ್ಸ್ಕೊಂಡಂತ ಎಲ್ಲ ಗೊತ್ತು ಸರ್. ಆದ್ರೂ ನನ್ ಕೈ ಹಿಡ್ದಿಲ್ಲ ಸರ್ ನಮ್ ತಾಯಿ. ನನ್ ತಾಯಿ ಬಾಯಲ್ಲಿ ಬತ್ತಿದ್ದೇನು, ಮನೆ ಬಿಟ್ಟು ಆಚೆ ಹೋಗು, ಮನೆ ಬಿಟ್ಟು ಆಚೆ ಹೋಗು, ಇಷ್ಟೇ ಮಾತು ಬರ್ತಿದ್ರು ಸರ್ ಅವ್ರಿಗೆ. ಅಂದ್ರೆ ದುಡ್ಕೊಂಬ ಅಂತ. ದುಡ್ಕಬಾ ಅಂತಲ್ಲ ಸರ್, ನೀನ್ ಮನೇಲಿ ಇರ್ಬೇಡ, ಆಚೆ ಹಾಳಾಗ್ ಹೋಗು ಅಂತ ಸರ್. ನಿಮ್ದಾಗಿರೋ ಯಾಕೆ ಬಂದ್ ಹಾಳು ಮಾಡ್ತಾ ಇದೆಯಾ, ನೀನ್ ಮನೆ ಬಿಟ್ಟು ಆಚೆ ಹೋಗು, ಊರು ಇರ್ಲೇಬೇಡ ನೀನು ಲೆಕ್ಕಾಚಾರ ಮಾತಾಡ್ತಿದ್ರು ಸರ್ ಅವರು. ಅಂದ್ರೆ ತಮ್ಮ ಊರಲ್ಲೇ ಇದ್ರ? ಇಲ್ಲ ಸರ್, ಅವರು ಬೆಂಗಳೂರಲ್ಲಿ ಇದ್ರು. ಬಟ್ ನಿಮ್ಮ ಅಮ್ಮ ಒಬ್ರೇ ಇರೋರ ಅಲ್ಲಿ? ಅವ್ರು ಒಬ್ರೇ ಇದ್ರು ಸರ್. ಆದ್ರೂ ಮನೆಗೆ ಹೋದ್ರೆ ಹೊರಗಡೆಗೆ ಹೋಗು ಅನ್ನೋರು? ಹೌದು ಸರ್. ಆ ಟೈಮಲ್ಲಿ ನನ್ಗೆ ಎಷ್ಟು ಟಾರ್ಚರ್ ಕೊಟ್ಟಾರಂದ್ರೆ ಸರ್, ಅಡಿಗೆ ಮಾಡಿ ಮಡಿಕಂದು ಅಡಿಗೆ ಏನ್ ಮಾಡಿದ್ದೆ, ಊಟ ಹಾಕೊಡು ಅಂದಾಗ ಅಡಿಗೆ ಮಾಡ್ನೇ ಇಲ್ಲ ಇವತ್ತು, ನಾನು ಬೆಳಿಗ್ಗೆ ದಿತ್ತು ತಿನ್ಕಂದೆ ಮನಿಕಂದವನಿ, ಅಡಿಗೆ ಮಾಡ್ಲಿಲ್ಲ ಅಂತ ಹೇಳುದು ಸರ್ ಒಂದಿನ. ನಾನು ಯಾವಾಗ್ಲೂ ಆಚೆ ಕಡೆನೆ ಮನಿಕದಿದ್ದು. ಪರ್ಸಲೆ ಅಂತ ಬರ್ತದೆ ಗೊತ್ತಾ ಸರ್ ನಿಮ್ಗೆ? ಹೌದಪ್ಪ. ಅಲ್ಲೇ ಮನಿಕದಿದ್ದೆ ಸರ್ ನಾನು. ಜಗ್ತಿ? ನಿಮ್ ಕಡೆ ಜಗ್ಗಿ ಅಂತೀರಿ, ನಮ್ ಕಡೆ ಪರ್ಸಲೆ ಅಂತೀವಿ ಸರ್. ಅಲ್ಲೇ ಮನಿಕಂದಿದೆ ಸರ್. ಬೆಳಿಗ್ಗಿನ ಒಂದ್ 5:15-6 ಗಂಟೆ ಟೈಮ್ ಸರ್. ಮಾಮೂಲಿ ಅವ್ರು ಹೇಳ್ತಿದ್ದು ಒಂದ್ 5:45-6 ಗಂಟೆಗೆ ಎದ್ಬಿಡ್ತಿದ್ವಿ ಸರ್. ಎದ್ಬಿಟ್ಟು ರಂಗೋಲೆ ಬಿಡ್ತಾ ಇದ್ರು. ನಮ್ಮ 2ನೇ ಅಣ್ತಮ್ದಿರು ಕಸ ಸೋರ್ದು ಬರ್ತಿದ್ರು. ನಾನು ಅಷ್ಟೊಂದ್ ಗಂಟೆ ಮನಿಕತ್ತೀನಿಲ್ಲ. ಅವತ್ ಮನಿಗಿದ್ದೆ. ಯಾಕೆ ಇನ್ನೂ ಮನಿಗವನಲ್ಲ ಅಂತ ಕೇಳಿದ್ರು ಸರ್. ರಾತ್ರಿ ಊಟ ಇಕ್ಕಿಲ್ಲ, ಮೊಳಕೆ ಕಾಳು ಸಾಂಬಾರ್ ಮಾಡವನಿ, ಅನ್ನ ಮಾಡಿ ಮಡಗಿದೀನಿ, ಇನ್ನೂ ಹಂಗೆ ಅದೇ ಇಕ್ಕಿಲ್ಲ ರಾತ್ರಿ ಅಂತ ಹೇಳಿದ್ರು ಸರ್ ನಮ್ ತಾಯಿ. ಅಂದ್ರೆ ಏನಂದ್ರು? ಮೊಳಕೆ ಕಾಳು ಸಾಂಬಾರು ಅನ್ನ ಮಾಡಿದೀನಿ, ಅವನ್ಗೆ ಊಟ ಇಕ್ಕಿಲ್ಲ ರಾತ್ರಿ ಅಂತ ಹೇಳ್ದ ಸರ್ ನಮ್ ತಾಯಿ. ಅಂದ್ರೆ ಅವನ್ ಇಕ್ಕೊಂಡು ಉಂಡಿಲ್ಲ ಅಂತಲೋ ಅಥವಾ ನಾನೇ ಇಕ್ಕಿಲ್ಲ ಅಂತಲೋ? ಇಲ್ಲ, ನನ್ ಜೊತೆಲಿ ಹೇಳಿದ್ರು, ಅಡ್ಗೆನೆ ಮಾಡಿಲ್ಲ ಅಂತ ಹೇಳಿದ್ರು ಸರ್ ನನ್ಗೆ. ಊಟ ಇಕ್ಕಿಲ್ಲ ಅಂತ ಪಶ್ಚಾತ್ತಾಪದಿಂದ ಹೇಳಿದ್ರು, ಅಹಂಕಾರದಿಂದ ಹೇಳಿದ್ರು? ಅಹಂಕಾರದಿಂದಾನೇ ಹೇಳಿದ್ರು ಸರ್. ಅಂದ್ರೆ ಅವನಿಗೆ ಇಕ್ಕಲ್ಲ ಅನ್ನೋ ಅರ್ಥದಲ್ಲಿ? ಹೌದು ಸರ್, ಅದೇ ಇದ್ರಲ್ಲೇ ಹೇಳಿದ್ರು ಸರ್. ಹೇಳಿದ್ರು ಸರ್. ಆಯ್ತು, ಇದೆಲ್ಲ ಆಯ್ತು ಸರ್. ನನ್ಗೆ ಎಲ್ಲ ಲಾಸ್ಟ್ ಫೈನಲ್ ನಾನು ಏನ್ ಡಿಸೈಡ್ ಮಾಡಿದೆ ಗೊತ್ತಾ ಸರ್? ಇವ್ರ ಜೊತೆಲಿದ್ರೆ ಏನು ಆಗುದಿಲ್ಲ, ಏನಾದ್ರು ನನ್ನ ಜೀವನ ಏನಾದ್ರು ಒಂದ್ ಲೈಫ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದೆ ಸರ್.
ಅವಾಗ ನಂದು ಬೋರ್ ಇದ್ದದ್ದು ನಿಂತೋಗ್ಬಿಡ್ತು ಸರ್. ಅವಾಗ ಆ ಟೈಮಲ್ಲಿ ಅದೇ ಟೈಮ್ಗೆ ಬೋರ್ ನೀರೇ ಸಣ್ಣ ಆಗ್ಬಿಡ್ತು. ಆ ಟೈಮಲ್ಲಿ ನಾನು ಏನ್ ಮಾಡಿದೆ, ಈ ಬೋರ್ ಒಂದ್ ಸವಾಸ ಬೇಡ, ಏನಾರ ಒಂದ್ ಬೇರೆ ಕಡೆ ಒಂದ್ ಯಾವ್ದಾರ ಒಂದ್ ಬಿಸ್ನೆಸ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದ. ನನ್ ತಾಯಿ ಏನ್ ಹೇಳಿದ್ರು, ಇಲ್ಲ ಅದ್ರಲ್ಲಿ ನೀರ್ ಐತೆ, ನೀನ್ ಮೋಟ್ರ್ ತಂದ್ಬಿಡು ಅಂತ ಹೇಳಿದ್ರು ಸರ್. ನಾನು ಒಂದು 40,000 ಖರ್ಚು ಮಾಡಿ ಬೇರೆಯವ್ರ ಸಾಲ ಮಾಡಿ ಸರ್, ಆಲ್ರೆಡಿ ಕಷ್ಟಲ್ಲೇ ಇದ್ದೆ. ಅದಾದ್ಮೇಲೂ 40,000 ಸಾಲ ಮಾಡಿ ಮೋಟ್ರ್ ಎಲ್ಲ ತಂದ್ಬಿಟ್ಟಿ ಸರ್. ಅದೇನ್ ಮಾಡ್ತು ಗೊತ್ತಾ ಸರ್, 15 HP 15 ಸ್ಟೇಜ್ ಮೋಟ್ರ್ ಪಂಪ್ ತಂದ್ಬಿಟ್ಟಿ ಮೋಟ್ರ್ ಸ್ಟಾರ್ಟ್ ಮಾಡಿದ್ರೆ 5 ನಿಮಿಷ ಓಡುದು ಸರ್. ಅದು ಮೋಟ್ರ್ ನಿಂತೋಯ್ತು ಸರ್. ಅವತ್ತು ಯುಗಾದಿ ಹಬ್ಬ ಆಗಿ ಮಾರನೆಗೆ ವಸ್ತು ಹುಡ್ಕು ಸರ್. ಅವತ್ತು ವಸ್ತು ಹುಡ್ಕೊಂಡ್ರೆ ಗೊತ್ತಲ್ಲ ಸರ್ ನಿಮ್ಗೆ? ಹಾ, ಅವತ್ತು ತಟ್ಟೆಗೆ ಊಟ ಹಾಕೊಂಡ್ ಕೂತಿದೀನಿ ಸರ್ ನಾನು. ಈಗ ಏನೋ ಅದೇನ ನಾನು ಮಾಡ್ಬೇಕು ಅಂತ ಏನ್ ಮಾಡುದಿಲ್ಲ, ಅವ್ರು ಹೇಳೋದಕ್ಕೆ ನಾನ್ ಮಾಡಿರೋದು. ಏನ್ ಹೇಳ್ಬೇಕು ಸರ್, ಹೋದ್ರ ಹೋಗ್ಲಿ ಬಿಡ್ಲ, ಸಂಪಾದನೆ ಮಾಡಿ ತೀರ್ಸ್ಲ ಸಾಲ ಅಂತ ಹೇಳ್ಬೇಕು, ಇಲ್ಲ ಈಗ ಅನುಭವಿಸು ಅಂತ ಹೇಳ್ಬೇಕಾ ಸರ್? ಅದೇನ್ ಮಾಡಿ ಮಾಡುವ, ಅನುಭವಿಸಿ ಹೋಗು ಅಂತಂದು ಸರ್. ಅವತ್ತು ನನ್ಗೆ ಒಂಥರ ಒಂಥರ ಕೆಳಕ್ಕಂತು ಸರ್. ಅವತ್ತು ಮಾರನೇ ಬೆಳಿಗ್ಗೆ ಹೇಳಕ್ ಆಯ್ತಲ್ಲ ಸರ್, ನನ್ಗೆ ಜರ ಬಂದ್ ಮನ್ಗಿದ್ದೀನಿ ಸರ್. ಎದ್ದು ಒಂದ್ ಲೋಟ ಬಿಸಿನೀರ್ ಕುಡಿಯನ್ನು ಅನ್ನಕ್ಕೆ ಹೇಳ್ತಾ ಇಲ್ಲ ಸರ್ ನನ್ ತಾಯಿ. ಅಂತ ಸ್ಥಿತಿಲಿ ಹಂಗಾದ್ರೂ ನಾನು ಹುಷಾರಾದೆ ಸರ್. ಇಲ್ಲ, ನಾನೇ ಒಬ್ನೇ, ನಾನು ಆಟೋ ಇತ್ತು, ನಾನು ಹೋದೆ ಆಸ್ಪತ್ರೆಗೆ, ಹುಷಾರಾದೆ ಸರ್. ಎಲ್ಲ ಆದ್ಮೇಲೆ ಕೇಳ್ದೆ ಸರ್, ಈಗ ನಾನು ಏನ್ ಮಾಡ್ಬೇಕು ಅಂತ ಕೇಳ್ದೆ. ನಿನ್ ಇಷ್ಟ ಏನಾರ ಮಾಡ್ಕೊ ಅಂತ ಹೇಳಿದ್ರು ಸರ್. ಅವತ್ತು ನಾನು ಮದುವೆ ಮಾಡ್ಕೋಬೇಕು ಇವಾಗ ಅಂತ ನಾನು ಡಿಸೈಡ್ ಮಾಡಿದೆ ಸರ್. ಅವತ್ತು ಹಲೋ, ಮದುವೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದೆ ಸರ್. ಒಂದ್ ಕಡೆ ಹೋಗಿ ಹುಡ್ಗಿ ನೋಡ್ಕೊಂಡ್ ಬಂದೆ ಸರ್. ನಾನು ಹುಡ್ಗಿ ನೋಡ್ಕೊಂಡ್ ಬಂದಾದ್ಮೇಲೆ ನನ್ಗೆ ಹುಡ್ಗಿ ಒಪ್ಪಿಗೆ ಆಯ್ತು ಸರ್. ಹುಡ್ಗಿಗೂ ನಾನು ಒಪ್ಪಿಗೆ ಆಗಿದೆ, ಹುಡ್ಗಿ ಮನೆಯವ್ರಿಗೂ ಒಪ್ಪಿಗೆ ಆಗಿದ್ದೀವಿ ಸರ್. ಆಯ್ತಪ್ಪ, ನಿಮ್ ಮನೆಯವರು ದೊಡ್ಡವ್ರು ಯಾರಿದ್ದಾರೆ ಕರ್ಕಾವ, ಆಯ್ತು ಮದುವೆ ಮಾಡೋಣ ಅಂತ ಹೇಳಿದ್ರು ಸರ್. ಆವಾಗ ನಾನ್ ಬಂದು ನನ್ನ ತಾಯಿ ಜೊತೆ ಹೇಳ್ದೆ ಸರ್, ನಾನು ಮುಚ್ಚಿಟ್ಕೊಂಡಿಲ್ಲ, ಹೇಳ್ದೆ ಹಿಂಗ ಆಗಾಯ್ತಾ, ಬನ್ನಿ ಹೋಗೋಣ ಇಂಥ ದಿನ, ಎಲ್ಲಾರ್ಗು ಫೋನ್ ಮಾಡ್ತೀನಿ ಅಂತ ಹೇಳ್ದೆ ಸರ್. ಅವ್ರ ಏನ್ ಮಾಡಿದ್ರು, ಏನಾರ ಮಾಡಿ ಈ ಮದ್ವೆ ನಿಲ್ಸ್ಬೇಕು ಅಂತ ಟ್ರೈ ಮಾಡಿದ್ರು ಸರ್. ಅವ್ರು ಯಾಕೆ ಅಂದ್ರೆ ಅವ್ರಿಗೂ ಡ್ರೀಮ್ ಏನಿತ್ತು ಗೊತ್ತಾ ಸರ್, ಅದು ನಮ್ಮಪ್ಪ ಇದ್ದಾಗ 99ರಲ್ಲಿ ಮನೆ ಕಟ್ಟಿದ್ರು ಸರ್. ಆ ಮನೆಗೆ ಗಾರೆ ಹಾಕ್ಬೇಕು, ಗಾರೆ ಹಾಕಿ ಮದುವೆ ಮಾಡ್ಕೋಬೇಕು ಅಂತ ಅವ್ರ ಡ್ರೀಮ್ ಸರ್. ಈ ನಿಮ್ ಭಾವಂಗೆ ತಂದೆ ಸ್ಥಾನ ಕೊಟ್ಟಿದ್ದಲ್ಲಪ್ಪ, ಈ ಮಧ್ಯೆ ಅವರೆಲ್ಲೂ ಬರ್ಲೇ ಇಲ್ಲ ಸರ್. ಅವರು ಮಾಮೂಲಿ, ನಾನು ನಿಮ್ ಜೊತೆ ಹೇಳ್ಕೊಂಡಿಲ್ಲ, ಅವ್ರು ಎಲ್ಲ ಏನೇ ನಾನ್ ಮಾಡಿದ್ರು ನನ್ ಮೋಟ್ರ್ ಎಲ್ಲ ತಂದ್ಬಿಟ್ಟ ಸರ್. ಅವರೇ ನಮ್ಮ ನನ್ನ ದುಡ್ಡು ಹಾಕ್ತಾ ನಾನು ತಗೊಬಂದ್ ಇಬ್ರು ಜೊತೆಲೋಗಿ ತಂದವ್ರೆಲ್ಲ ನಾವೇ. ಅವ್ರು ಇಲ್ದೇನೆ ನಾನು ಏನು ಅವರೇನ್ ಮಾಡಿದ ಸರ್. ಆಪರೇಷನ್ ಮಾಡ್ಸುದು, ಆಟೋ ತಗೊಂಡು ಬಿಟ್ಟು ಹೋಗಿ ಒಂಚೂರು ಇದಾದ್ಮೇಲೆ ಅವ್ರು ಬುದ್ಧಿ ಕಲ್ತರು. ಇವ್ನ್ ಯಾಕೋಗ ನನ್ನ ಏನಕ್ಕೂ ಕೇಳ್ಕತಾನೆ ಇಲ್ಲ ಅನ್ನೋ ಪರಿಸ್ಥಿತಿ ಬಂದಾಗ ಅವರು ಸುಮ್ನೆ ಆಗ್ಬಿಟ್ರು, ಸೈಲೆಂಟ್ ಆಗ್ಬಿಟ್ರು. ಈಗ ಸರ್ ಕಷ್ಟ ಬಂದೈತೆ ಬನ್ನಿ ನೋಡಿ ಅಂದಾಗ ಅವ್ರು ಬನ್ನಿಲ್ಲ ಅಂದಾಗ ನನಗೂ ಬೇಜಾರಾದಾಗ ನಾನು ಸುಮ್ಗೆ ಜೀರೋ ಮಾಡ್ಬಿಟ್ಟೆ ಅವ್ರನ್ನ. ಅಷ್ಟು ಕುರಿಲಿಲ್ಲ. ಕುರಿಲಿಲ್ಲ. ನನ್ಗೇನು ನನ್ ಡ್ರೀಮ್ ಏನ್ ಗೊತ್ತು ಸರ್, ಈಗ ನಾನ್ ಬದುಕ್ಬೇಕು, ಹಿಂಗ್ ಬದುಕ್ಬೇಕು ಅಷ್ಟೇ ನಾನ್ ತಿಳ್ಕೊಂಡಿದ್ದು. ಅವ್ರು ಯಾವಾಗ ನಾನು ಮಲೆ ಮಹದೇಶ್ವರನ್ ಬೆಟ್ಟಕ್ಕೆ ಹೋಗಿ ಹೌದು ಸರ್, ಮಲೆ ಮಹದೇಶ್ವರನ್ ಬೆಟ್ಟಕ್ಕೆ ಹೋಗಿ ಬಂದಾಗ 650 ಯಾಕೆ ಖರ್ಚು ಮಾಡ್ದೆ ನೀನು ಅಂತ ಯಾವತ್ ಹೇಳಿದ್ರು, ನನ್ಗೆ ಅವತ್ತೇ ನನ್ಗೆ ಬೇಜಾರೈತೆ ಸರ್. ಆಯ್ತಪ್ಪ. ಹಂಗೆಲ್ಲ ಆದಾಗ ಮದ್ವೆ ಆಗಿಲ್ಲ ಸರ್. ಎಲ್ಲಾರು ಬಂದ್ರು ಸರ್. ಕಿರಿ ಮಗನ್ಗೂ ಫೋನ್ ಮಾಡಿದ್ಲು ನಮ್ ತಾಯಿಗೆ ಮೊಬೈಲ್ ಕೊಡ್ಸೋನು ನಾನೇ, ನಮ್ಮ ಮಾವಂಗ್ ಮೊಬೈಲ್ ಕೊಡ್ಸಿದನು ನಾನೇ, ಎಲ್ಲಾನು ಕೊಡ್ಸಿದ ನಾನೇ. ಎಲ್ಲಾರು ಒಂದಿನ ಸೇರಿದ್ರು ಸರ್. ಸೇರ್ಬಿಟ್ಟು ಏನ್ ಹೇಳಿದ್ರು ಗೊತ್ತಾ ಸರ್, ಆಯ್ತಪ್ಪ ಇಲ್ಲೆಲ್ಲಾ ನೀನು ಸೋತಾಗಿದ್ಯಾ, ಮದುವೆ ಮಾಡ್ಕೋಬೇಕು ಅಂತ ನಿಂತಿದ್ಯಾ, ಮಾಡ್ಕೋ, ಏನ್ ತೊಂದ್ರೆ ಇಲ್ಲ, ಆದ್ರೆ ನಿನ್ ತಮ್ಮ ಹಿಂಗ್ ಹೇಳ್ತಾನೆ ಹಂಗ್ ಕೇಳ್ಕೊಂಡಿರು ಅಂತ ಹೇಳಿದ್ರು ಸರ್. ಅಲ್ಲಿ ಇನ್ನೂ ಬೇಜಾರತ್ ಸರ್ ಮನ್ಸ್ಗೆ. ನಿನ್ ತಮ್ಮ ಅಷ್ಟೊತ್ತಿಗೆ ಬೆಂಗಳೂರಲ್ಲಿ ದುಡ್ದು ಊರ್ ಕಡೆಗೆ ಏನಾದ್ರು ಕೊಡ್ತಿದ್ರ ತಿಂಗಳ ಸರ್? ಅವ್ನ್ ಕೊಡ್ತಿದ್ನ, ಆದ್ರೆ ನಮ್ಮ ಮನೆ ವ್ಯವಹಾರಕ್ಕೆ ಏನು ₹1 ಯೂಸ್ ಆಯ್ತಾನೆ. ಮತ್ ಕೊಡ್ತಿದ್ದಿದ್ ಏನ್ ಮಾಡ್ತಿದ್ರಿ?
ಅದು ಬೇರೆ ಕಡೆ ಬ್ಯಾಂಕಲ್ಲಿ ಅವ್ವ ಮಗ ಇಬ್ರು ಬ್ಯಾಂಕಲ್ಲಿ ಅಕೌಂಟ್ ಮಾಡ್ಕೊಂಡು ದುಡ್ಡು ಹಾಕತ್ತಿದ್ರು, ಮಾವ ಒಬ್ಬ ಮೈದ ವ್ಯವಹಾರ ಮಾಡ್ಕೊಂಡಿದ್ವಿ ಸರ್. ಸೊ ನೀವು ಮನೆ ಒಳಗಡೆ ಇದ್ರು ಇಲ್ಲದೆ ಇರೋ ತರ, ನಿಮ್ಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ತರ ಆ ತರ ಮಾಡ್ಬಿಟ್ಟಿದ್ರು ನನ್ನ ಸರ್. ಆಯ್ತು, ಮದುವೆಗೆ ತಮ್ಮ ಹೇಳ್ದಂಗೆ ಕೇಳಬೇಕು ಅಂದ್ರೆ ಏನಂದ್ರೆ ನೀವು, ನಾನು ಹಿಂಗೆಲ್ಲ ಆದ್ರೆ ಆಗಲ್ಲ, ನೋಡ್ತೀನಿ, ಯೋಚನೆ ಮಾಡ್ತೀನಿ, ಇವತ್ ನೈಟು ಇನ್ನೂ 15 ದಿನ ಟೈಮ್ ಐತೆ, ಟೈಮ್ ಅಷ್ಟರಲ್ಲಿ ಏನಾದ್ರು ಯೋಚನೆ ಮಾಡಿ ಏನಾದ್ರು ಒಳ್ಳೆ ಸೊಲ್ಯೂಷನ್ ನಿಮ್ ಹೇಳ್ದಂಗೆ ಏನಾರ ಸಿಕ್ಕಿದ್ರೆ ನಂಗೆ ಸೊಲ್ಯೂಷನ್ ಒಪ್ಕೋತೀನಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ದಿ ಸರ್. ಒಂದ್ 15 ದಿನದಲ್ಲಿ ನಮ್ಮ ಊರ್ ಹಬ್ಬ ಸರ್, ಬೆಳ್ತಮ್ಮನ ಹಬ್ಬ ಎಲ್ಲ ಆಯ್ತು ಸರ್. ಎಲ್ಲ ಆದಾಗ ಅವ್ರು ಕೇಳಿದ್ರು ಸರ್ ಏನ್ ಯೋಚನೆ ಮಾಡಿದೆ ಅಂತ ಕೇಳಿದ್ರು ಸರ್. ಇನ್ನು ಯೋಚನೆ ಎಲ್ಲ ಐತೆ, ಇನ್ನು ಒಂದ್ 2-3 ದಿನ ಅಂತ ಹೇಳ್ದಿ ಸರ್. ಆಮೇಲೆ ಏನ್ ಮಾಡ್ದೆ, ಒಂದಿನ ಅನಿಸ್ತು ಸರ್, ನಮ್ಮ ಅಕ್ಕನ್ಗೆ ಹುಷಾರಿಲ್ದೆ ಇದ್ದಾಗ ಆಸ್ಪತ್ರೆಗೆ ಬಂದು ನೋಡ್ದವ್ರು ಯಾರು ಇಲ್ಲ ಸರ್. ನಾನು ಆಟ ತಕೊಂಡ್ ಸಾಲ ಮಾಡ್ಕೊಂಡು ಅನುಭವಿಸ್ತದ್ ಬಂದವರು ಯಾರು ಇಲ್ಲ ಸರ್. ಆಮೇಲೆ ನಾನು ಮದುವೆ ಮಾಡ್ಕೋಬೇಕಂತ ಅವ್ರೇನ್ 4 ಕಾಣಿ ಬಂಡವಾಳ ಹಾಕುದಿಲ್ವಂತ, ಕರೆದ್ರೆ ಬಂದು ದಾರೆ ಉಯ್ದ್ಬಿಟ್ಟು ಹೋಯ್ತಾರಂತ ಅಷ್ಟೇ ಅಂತ. ಅದ್ ಬಿಟ್ರೆ ಇನ್ನೇನು ಮಾಡುದಿಲ್ವಂತ ಅವ್ರು. ಆಮೇಲೆ ಮದುವೆ ಆದ್ಮೇಲೆ ಇವ್ರು ಹೇಳ್ದಂಗೆ ಕೇಳ್ಬೇಕಂತ ನಾನ್ ಕೇಳ್ತೀನಿ ಸರ್. ಯಾಕೆಂದ್ರೆ ಇಲ್ಲಿ ಒಂದ್ ಒಳ್ಳೆ ಸ್ಥಾನ ಎಲ್ಲ ಕೊಟ್ಟಿದ್ದೀನಿ ಸರ್. ನಮ್ಮ ಅಕ್ಕ ತಂಗಿರು, ನಮ್ಮ ಅಣ್ಣ, ನನ್ನ ತಮ್ಮ, ನಮ್ಮ ಮಾವ ತಂದೆ ಸ್ಥಾನದಲ್ಲಿ ಇರು ಅಂತ ಎಲ್ಲ ಹೇಳಿದ್ದೀನಿ ಸರ್. ಹೌದು, ನನ್ ಕಟ್ಕ ಬಂದವಳು ಕೇಳ್ಬೇಕಲ್ಲ ಸರ್. ನೀನೇನ್ ಗಂಡ್ಸಾಗಿ ಕಟ್ಕ ಬಂದೋ ಇನ್ನೊಂದಾಗಿ ಕಟ್ಕ ಬಂದೋ ಅಂತ ಕೇಳ್ತಾರಲ್ಲ ಸರ್. ಆವಾಗ ನಾನು ಮದ್ವೆ ವಿಷಯನೇ ಕ್ಯಾನ್ಸಲ್ ಮಾಡಿದೆ ಸರ್. ನಾನು ಊರನೇ ಹೋಗ್ಬಿಟ್ಟು 2013ನೇ ಇಸ್ವಿ 22ನೇ ತಾರೀಕು 3ನೇ ತಿಂಗಳು ಸರ್ ಊರ್ ಬಿಟ್ಟು ಆಚೆ ಬಂದಿ ಸರ್. ಆಮೇಲೆ ಬೆಂಗಳೂರು ಬಂದೆ. ನಾನ್ ಮಾಡ್ದೇ ಇರೋ ಕೆಲಸ ಒಂದಿಲ್ಲ ಸರ್, ಎಲ್ಲಾ ಕೆಲ್ಸಾನು ಮಾಡಿದೀನಿ ಸರ್. ಎಲ್ಲಾ ಕೆಲ್ಸಾನು ಮಾಡಿ ಇವಾಗ ಮದುವೆ ಮಾಡ್ಕೊಂಡಿದೀನಿ. 2 ಮಕ್ಕಳವ್ರೆ, ಎಲ್ಲ ಅವ್ರೆ ಸರ್. ಅದಾದ್ಮೇಲೆ ತಾಯಿ ಕರ್ಕೊಂಬರೋ ಯೋಚನೆ ಯಾವಾಗ ಬಂತು? ತಾಯಿ ಕರ್ಕೊಂಬರೋ ಯೋಚನೆ ಯಾವಾಗ ಬಂತು ಅಂದ್ರೆ ಸರ್, ಅವರು ಚೆನ್ನಾಗಿದ್ರು ಸರ್. ಅದ್ರಲ್ಲಿ ಈ ಸೆಂಟ್ರಲ್ಲಿ ಇನ್ನೊಂದು ವಿಷಯ ಹೇಳೋದ್ ಮರ್ಕಂಡೆ. 2020ರಲ್ಲಿ ಕೊರೋನಾ ಬಂತು ಸರ್. ಕೊರೋನಾ ಬಂದ್ ಆದ್ಮೇಲೆ ಮತ್ತೆ ಲಾಕ್ ಡೌನ್ ಓಪನ್ ಆಯ್ತಲ್ಲ ಸರ್. ಆ ಸೆಂಟ್ರಲ್ಲಿ ನನ್ಗೇನೋ ಒಂದು ಯೋಚನೆ ಬಂತು ಸರ್. ಅದು ಯೋಚನೆ ಬರಬಾರ್ದಾಗಿತ್ತು, ಬಂದದ್ಕೆ ಇವತ್ತು ನಾನು ಬಡವನಾಗ್ಬಿಟ್ಟೆ. ಬರ್ನಿಲ್ಲ ಅಂದಿದ್ರೆ ಇವತ್ತು ನಾನೇನು ಕಷ್ಟದಲ್ಲಿ ಇರ್ತಾನೆ ಇಲ್ಲ ಸರ್. ಊರಲ್ಲಿ ಒಂದಿನ ಊರ್ಗ್ ಹೋದೆ ಸರ್. ಊರ್ಗ್ ಹೋದಾಗ ಒಂದು ಎಮ್ಮೆ ಮಡಿಕೊಂಡಿದ್ದ ನಮ್ ತಾಯಿ. ಆ ಎಮ್ಮೆಗೆ ನಮ್ಮ ಅವ್ವ ಏನ್ ಮಾಡ್ತಿದ್ಲು, ಅದ್ ಎಲ್ಲೆಲ್ಲಿ ಕುಯ್ಕೊ ಬರ್ತಿದ್ಲು ಏನ್ ಗೊತ್ತಿಲ್ಲ ಸರ್. ಈ ಬಾಳೆ ಎಲೆ ಕುಯ್ಕೊ ಬಂದು ಎಮ್ಮೆಗೆ ಹಾಕಿ ಮೇಯಿಸ್ತಿದ್ಲಂತೆ. ನಾನು ಹೋಗಿದ್ನಲ್ಲ, ನಮ್ಮವ್ವ ಏನ್ ಮಾಡಿದ್ಲು, ಇಂಥವ್ರು ತೋಟಕ್ಕೆ ಹೋಗು ಬಾಳೆ ಎಲೆ ಕುಯ್ಕೊ ಬಾ ಅಂತ ಕಳ್ಸಿದ್ಲು. ಹೋದೆ ಸರ್, ಬಾಳೆ ಎಲೆ ಕುಯ್ಬೇಕು ಅಂದ್ಬಿಟ್ಟು ಒಂದ್ ಇಡೀ ಕುಯ್ದೆ. ಆ ತೋಟದವನ್ ಬಂದ್ಬಿಟ್ಟು ಯಾರು ನೀನು ಅಂತ ಕೇಳ್ದ. ಅವನ್ ಗೊತ್ತಿರುನೆ, ಆದ್ರೆ ನಾನು ಮೊದ್ಲ ಸಣ್ಣಕ್ಕಿದ್ದೆ, ಸ್ವಲ್ಪ ದಪ್ಪ ಆಗ್ಬಿಟ್ಟಿದ್ದೆ. ಯಾರು ನೀನು ಅಂತ, ಅಕ್ಕಪ್ಪ ಏನ್ ಮರ್ತೋಗಿದ್ಯಾ ನಾನ್ ಪುಟಾಂಕ ಅಂದೆ. ಹಂಗಂತಂದಾಗ ಕುಯ್ಬೇಡ ಕಣೋ, ಹೋಗ ಆಚೆಗೆ ತೋಟದಿಂದ ಆಚೆ ಅಂತ ಅನ್ಬಿಟ್ನ ಸರ್. ನನ್ಗೆ ಕೋಪ ಬಂದ್ಬಿಟ್ಟು ಸರ್. ಇದೇನು ಹಿಂಗ ಆಗ್ಬಿಡ್ತಲ್ಲ ಜೀವನ ಅಂತನ್ಬಿಟ್ಟು ಯೋಚನೆ ಮಾಡ್ದೆ ಸರ್. ಅವತ್ತು ಪಕ್ಕದ ಹೊಲದಲ್ಲಿ ಹೋಗಿ ತೋಟದನಿದ್ದ 1 ವರೆ ಸಿಮೂಲ್ ಕುಯ್ಕೊಂಡು ಹೊಲ್ದಾಗ ಮನೆ ಹತ್ರ ಹಾಕ್ಬಿಟ್ಟು ಬೆಂಗಳೂರು ಬಂದ್ಬಿಟ್ಟೆ ಸರ್. ನಾನು ಬಂದ್ಬಿಟ್ಟು ಕೂತ್ಕೊಂಡಿದ್ದೆ ಮನೇಲಿ. ನಮ್ಮ ಮಿಸ್ಸಸ್ ಅವ್ರ ತಾಯಿ ಮನೇಲಿ ಇದ್ರು ಸರ್. ಏನ್ ಹಿಂಗನ್ನಲ್ಲ ಅಂತ ಯೋಚನೆ ಮಾಡ್ಕೊಂಡು ಬೇಜಾರೈತಿ ಸರ್ ಮನ್ಸಿಗೆ. ಚೆನ್ನಾಗಿದ್ದವರು ಹಿಂಗೆಲ್ಲ ಆದಾಗ ಬೇಜಾರೈತೆ ಆಗುದಿಲ್ಲ ಸರ್. ಅವಾಗ ಏನ್ ಮಾಡ್ದೆ, ನಮ್ಮ ಚಿಕ್ಕಪ್ಪನ ಅಳಿಯ ಸರ್ ಅವನು, ಅವ್ರಿಗೆ ಫೋನ್ ಮಾಡಿದೆ. ಬಾವ ಹಿಂಗೊಂದು ಬೋರ್ ಹಾಕಿಸ್ಬೇಕು, ನಿಮ್ ಬೋರ್ಲಾದ ಪರಿಚಯ ಅವ್ರಲ್ಲ ಅವ್ರ ಹೆಂಗೆ ಗೊತ್ತಿರೋದ ಇಲ್ವ ಅಂತ ಕೇಳ್ದಿ ಸರ್. ನಾನು ಇಲ್ಲ ಪಕ್ಕದಲ್ಲೇ ಅವನು ತಗೊಳಪ್ಪ ಮಾತಾಡು ಅಂತ ಕೊಟ್ನ ಸರ್. ಆವಾಗ ಮಾತಾಡ್ದೆ, ಹಿಂಗೆ ದುಡ್ಡಿಲ್ಲ ನನ್ನ ಹತ್ರ, ಒಂದ್ 20,000 ಕೊಡ್ತೀನಿ, ಹಿಂಗೆ ಬೋರ್ ಐತೆ ರಿಬೋರ್ ಮಾಡ್ಬೇಕು ಅಂತ ಹೇಳ್ದಿ ಸರ್ ನಾನು. ಆಯ್ತು ಬಾ, ಈಗ ನೀನ್ ಎಲ್ಲಿದ್ದೀಯ ಅಂದ್ರೆ ಬೆಂಗಳೂರಲ್ಲಿ ಇದ್ದೀನಿ, ಬಾ ಈಗ ಕರ್ಕಬತ್ತೀನಿ ಲಾರಿ ಅಂದ ಸರ್. ನಾನು ಹೋದೆ, ಬೋರ್ ಎಲ್ಲ ಹಾಕಿಸ್ದೆ. 4 ಲಕ್ಷ ಖರ್ಚಾಯ್ತು ಸರ್.
ಅಷ್ಟೆಲ್ಲ ಖರ್ಚು ಮಾಡಿ ಎಲ್ಲಾ ಮಾಡ್ದೆ ಸರ್. ಎಲ್ಲಾ ಮಾಡಿ ಆದ್ಮೇಲೆ ಅದು ನನ್ಗೆ ತಿರ್ಬೇಕಾಗ್ತು ಸರ್. ವಾಪಸ್ ತಿರ್ಬೇಕಂದು ಎಲ್ಲೆಲ್ಲಿ ಗಂಟೆ ಆಯ್ತದ ಗೊತ್ತಾ ಸರ್. ನಾನಿದ್ದು ಬೆಂಗಳೂರಲ್ಲಿ ಸರ್. ನಮ್ ಮಿಸ್ಸಸ್ಗೆ ಒಪ್ಪಿಸಿ ಊರ್ಗ್ ಹೋದೆ ಸರ್. ಊರ್ಗೋಗಿ ಫುಲ್ ಫ್ಯಾಮಿಲಿ ಸೆಟ್ಲ್ ಆಗ್ಬಿಟ್ಟಿದ್ವಿ ಸರ್. ಬೆಂಗಳೂರು ಬೇಡ, ಸವಾಸನೆ ಬೇಡ ಅಂತೇಳಿ. ಆ ಬಂಡವಾಳ ಆಗೋಕ್ಕಿಂತ ಮುಂಚೆ ಸರ್ ತೆಂಗಿನ ಮರದಲ್ಲಿ ಮೇಲೆ ಎರಡೆರಡೇ ಗರಿ ಇದ್ದು ಸರ್. ತೆಂಗಿನ ಮರ ಸುಳಿ ಊತೋಯ್ತವೆ ಅಂತ ತಿಳ್ಕೊಬಿಟ್ಟಿದೀನಿ ನಾನು. ಅಷ್ಟೆಲ್ಲ ನೀರೆಲ್ಲ ಮಾಡಿ ತೆಂಗಿನ ಮರ ಎಲ್ಲ ಚೆನ್ನಾಗಾದ್ಮೇಲೆ ಏನ್ ಮಾಡಿದ್ರು ಗೊತ್ತಾ ಸರ್, ಇನ್ನು ನೀನ್ ಇಲ್ಲಿ ಇರ್ಬೇಡ ಅಂತೇಳಿ ನಮ್ ಮಿಸ್ಸಸ್ ಜೊತೆಲಿ ಪ್ರತಿ ದಿನ ಜಗಳ ಸರ್. ಬೆಳಿಗ್ಗೆ ಹೇಳ್ತು ಅಂದ್ರೆ ನಾನು ಸುಪ್ರಭಾತ ಕೇಳುವಂತ ವ್ಯಕ್ತಿ ಈ ಅತ್ತೆ ಸೊಸೆ ಜಗಳ ಕೇಳುವಂಗ ಆಗ್ಬಿಟ್ಟು ಸರ್ ನಾನು. ಆ ಜಗಳ ಕೇಳಿ ಕೇಳಿ ನನ್ಗೆ ತಲೆ ಕೆಟ್ಟೋಯ್ತು ಸರ್. ಆಮೇಲೆ ಲಾಸ್ಟ್ ಫೈನಲ್ ಏನಾಯ್ತು ಗೊತ್ತಾ ಸರ್, ನಮ್ಮವ್ವ ನನ್ನ ಹೆಂಡ್ತಿನ ನೀನು ಇಲ್ಲಿ ಇರ್ಲೇ ಬೇಡ, ಮನೆ ಬಿಟ್ಟು ಆಚೆ ಹೋಗ್ಬಿಟ್ಟು 2 ಭಾಗನೂ ಮಾಡ್ಬಿಟ್ಟ. ಅವರೇ ಬೇರೆ ಸಪ್ರೇಟ್ ಅಡ್ಗೆ, ನಮ್ದೇ ಬೇರೆ ಸಪ್ರೇಟ್ ಅಡ್ಗೆ. ಅದು ಅತಿರೇಕಕ್ಕೆ ಹೋಗ್ಬಿಡ್ತು. ಸಪ್ರೇಟ್ ಅಡ್ಗೆ ಮಾಡ್ಕೊಂಡ್ರು ಅತಿರೇಕಕ್ಕೆ ಹೋಗ್ಬಿಡ್ತದು. ಲಾಸ್ಟ್ ಫೈನಲ್ ಏನಾಯ್ತು, ನಮ್ ಮಿಸ್ಸಸ್ ಹೇಳಿದ್ರು, ಯಪ್ಪ ನೀನ್ ಸಾವಾಸ ಬೇಡ, ನಾನು ಎಲ್ಲಾರ ಹೋಗಿ ಬದಿಕತ್ತೀನಿ, ನನ್ ಬಿಟ್ಬಿಡು, ನಿಮ್ಮ ಅವ್ವನ್ ಜೊತೆ ನಾನು ಇರೋಕ್ಕಾಗುದಿಲ್ಲ ಅನ್ನೋ ರೇಂಜ್ ಬಂದ್ಬಿಡು ಸರ್. ಆಮೇಲೆ ಲಾಸ್ಟ್ ಫೈನಲ್ ದಿನ ಗೌರಿ ಹಬ್ಬ ಸರ್. ಅವಾಗ ಗೌರಿ ಹಬ್ಬಕ್ಕೆ ಅವ್ರ ಅಪ್ಪ ಮನೆ ಕರೆದವ್ರೆ, ಹೋಗ್ಬೇಕು ಅಂತ ರೆಡಿ ಆಯ್ತಾ ಇದ್ರೆ, ಹೋಗು ಮತ್ ವಾಪಸ್ ಬರ್ಲೇಬೇಡ ನೀನು ಅನ್ನೋ ರೇಂಜ್ಗೆಲ್ಲ ಮಾತಾಡ್ಬಿಟ್ಟವ್ರ ಸರ್. ನಾನು ಬಂದ್ ಹೇಳ್ತಾ ಇದೀನಿ, ಕಳಿಸ್ತಾ ಇದೀನಿ ಕಣೆ, ಏನಾರ ಮಾಡ್ಕೊಂಡ್ ಹಾಳಾಗ ನೀನು ಇರ್ಬೇಡ, ಆಚೆ ಹೋಗು, ಎದ್ದೋಗು, ಮನೇಲೇ ಇರ್ಬೇಡ ಅನ್ನೋ ಲೆಕ್ಕಕ್ಕೆ ಬಂದ್ಬಿಟ್ರು ಸರ್. ಅವಾಗ ಮನ್ಸಿಗೆ ಬಾಳ ಬೇಜಾರೈತಿ ಸರ್. ಆಯ್ತು ಅಂದ್ಬಿಟ್ಟು ಕಳಿಸ್ದೆ. ಆಮೇಲೆ ನಮ್ ಮಿಸ್ಸಸ್ ಹೋದ್ಮೇಲೆ ನನ್ಗೂ ಅಡ್ಗೆ ಮಾಡಿ ಊಟ ಕೊಡ್ತಾನೆ ಸರ್. ನನ್ಗೆ ಬಾಳ ಬೇಜಾರಾಗಿ ಮನ್ಸ್ಗೆ ಅವತ್ತು ಒಂದು ನಿರ್ಧಾರ ಮಾಡಿ ಭಗವಂತನ ಮೇಲೆ ಒಂದು ಭಾರ ಹಾಕ್ತಿ ಸರ್ ನಾನು. ಇಷ್ಟೆಲ್ಲ ಆಗ್ಬೇಕಾದ್ರೆ ಕಾರಣಕರ್ತರು ಯಾರ್ಯಾರು ಅವ್ರು ನನ್ಗೆ ಗೊತ್ತಾಗ್ಬೇಕು ಅಂತ ಒಂದು ಭಾರ ಹಾಕ್ತಿ ಸರ್ ನಾನು. ಆ ಭಾರ ನನ್ಗೆ ಗೊತ್ತಾಯ್ತು ಸರ್. 1.5 ವರ್ಷ 2 ವರ್ಷದ ಒಳಗಡೆನೆ ಗೊತ್ತಾಯ್ತು ಸರ್. ಏನೇ ಸರ್, ಒಬ್ರ ಜೀವನ ರೂಪಿಸ್ಕೋಸ್ಕರ ಇನ್ನೊಬ್ರ ಜೀವನ ಹಾಳು ಮಾಡಿದ್ರೆ ಅದು ಸಕ್ಸಸ್ ಆಯ್ತದ ಸರ್. ಅವ್ರವ್ರ ಜೀವನ ರೂಪಿಸ್ಕೋಸ್ಕರ ಇನ್ನೊಬ್ರು ಜೀವನ ಹಾಳು ಮಾಡ್ತಾರಲ್ಲ ಸರ್. ಅಲ್ಲಿ ಚಾಡಿ ಬಾಂಬ್ ಹಾಕ್ತಿದ್ರು ಯಾರು ಗೊತ್ತಾ ಸರ್? ನಾನ್ ತಂದೆ ಸ್ಥಾನ ಕೊಟ್ಟಿದ್ನಲ್ಲ, ಅವರೇ ಬಾಂಬ್ ಹಾಕ್ತಿದ್ರು ಸರ್. ಹೌದು ಸರ್, ಅವರೇ ಬಾಂಬ್ ಹಾಕ್ತಿದ್ರು ಸರ್. ಅಲ್ಲ, ಅವ್ರ ಜೀವನ ರೂಪಿಸ್ಕೊಳ್ಳೋದೇನಿತ್ತು ಸರ್? ಅವ್ರು ಆಲ್ರೆಡಿ ಚೆನ್ನಾಗಿದ್ರು. ನನ್ ತಮ್ಮನು ಚೆನ್ನಾಗಿದ್ದ. ಅಲ್ಲಿ ನಾನ್ ಕಳ್ಕೊಂಡಿದ್ದು, ನಾನು ಹೋಗಿ ಬಂಡವಾಳ ಹಾಕಿ ಎಲ್ಲ ಮಾಡಿದ್ನೆಲ್ಲ ನಾನೇ ಬಡವಾಗಿದ್ದವನು. ಅವರು ಚಾಡಿ ಹೇಳುದು, ಅವ್ರ ಮಡಗಬೇಡ, ಮನೇಲಿ ಆಚೆ ಕೂರ್ಸು ಅಂತ. ಅಲ್ಲಿ ಬಂಡವಾಳ ಹಾಕಿ ಬೋರ್ ಎಲ್ಲ ಮಾಡ್ಸಿ ಎಲ್ಲ ಮಾಡಿ ತೆಂಗಿನ ಮರ ಎಲ್ಲ ನೀರ್ ಕಟ್ಟಿ ಎಲ್ಲ ನೋಡ್ಕತ್ತಿದ್ನಲ್ಲ. ಇವಾಗ ಅವತ್ತೇನು ಇರ್ಲಿಲ್ಲ ಸರ್. ಎಲ್ಲ ಇದ್ದದ್ದೆಲ್ಲ ನಾಶವಾಗಿ ಎಲ್ಲ ಮಾರ್ಕಂಡ್ ಎಲ್ಲ ನೆಕ್ಕ ತಿನ್ಕೊಬಿಟ್ಟಿದ್ರು ಸರ್ ಅವರು. ಏನಂದ್ರೆ ಏನು ಇರ್ಲಿಲ್ಲ ಸರ್. ಎಲ್ಲಾನು ಹೋಗಿ ಬಂಡವಾಳ ಹಾಕಿ ಎಲ್ಲ ಮಾಡ್ದ್ನಲ್ಲ ಸರ್. ಈಗ ಅಲ್ಲಿ ನಾನಿದ್ರೆ ನಾನ್ ತಿಂತೀನಿ ಆದಾಯವ, ನಾನೇ ಇಲ್ಲ ಅಲ್ಲಿಲ್ಲ ಅಂದ್ರೆ ಅವ್ರು ತಿನ್ಬೋದಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಅಷ್ಟೆಲ್ಲ ಮಾಡಿಸ್ತಿದ್ವಿ ಸರ್. ಅದು ಲಾಸ್ಟ್ಗೆ ನಾನು ಭಗವಂತನ ಮೇಲೆ ಭಾರ ಹಾಕ್ತಿದ್ ಸರ್. ಅದು ಫಸ್ಟ್ ಯಾರು ಗುದ್ದಾಟ ಬತ್ತು ಗೊತ್ತಾ ಸರ್? ನನ್ ತಮ್ಮನ್ಗೂ ನಮ್ಮ ಮಾವನ್ಗೂ ಗುದ್ದಾಟ ಬತ್ತು ಸರ್. ಅದ್ ಯಾವ ರೀತಿಲಿ ಬತ್ತು ಅಂದ್ರೆ, ಅದೇ ಯಾವ್ಯಾವ್ದೋ ರೀತಿಲಿ ಬಂದ್ಬಿಡ್ತು ಸರ್. ಅವ್ರು ನಿಜವಾಗ್ಲೂ ಮಾನ ಮರ್ಯಾದೆ ಅನ್ನೋದು ಏನಾರ ಇದ್ರೆ ಅವ್ರ ಲೈಫ್ ಪೂರ್ತಿ ಇಬ್ರು ಒಂದೇ ಆಗ್ಬಾರ್ದು, ಆ ತರ ಬಂದ್ಬಿಡ್ತು ಸರ್ ಅವ್ರು. ಹಂಗೆಲ್ಲ ಆಯ್ತು. ಲಾಸ್ಟ್ಗೆ ನಮ್ ತಾಯಿ ಚೆನ್ನಾಗಿದ್ರು ಸರ್. ಅದೇನೋ ಹೆಚ್ಚು ಕಮ್ಮಿ ಆಗಿ ಹಿಂಗ ಆಗ್ಬಿಡ್ತು ಸರ್. ಹಿಂಗಾದಾಗ್ಲೂ ಈಗ ತಮ್ಮ ನಿಮ್ ಜೊತೆ ಮಾತಾಡ್ತಾರ? ಇಲ್ಲ ಸರ್, ಮಾತಾಡಲ್ಲ. ಆಯ್ತು. ಅವ್ರಿಗೂ ಮದ್ವೆ ಆಗಿದ್ಯಾ? ಮದ್ವೆ ಆಗಿದೆ, ಒಂದ್ ಹೆಣ್ಮಗು ಇದೆ ಸರ್. ನನ್ಗೆ ಮದ್ವೆ ಆಗಿದೆ, ಒಂದ್ ಹೆಣ್ಮಗು ಒಂದ್ ಗಂಡ್ ಮಗು ಇದೆ ಸರ್. ಆಯ್ತಪ್ಪ. ಬಟ್ ತಾಯಿ ಕ್ರಿಯೆಯಲ್ಲಿ ಎಲ್ಲ ಒಟ್ಟಿಗೆ ಮಾಡಿದ್ರು? ಎಲ್ಲ ಒಟ್ಟಿಗೆ ಮಾಡಿದ್ರು ಸರ್. ಆದ್ರೆ ನನ್ ತಮ್ಮನ್ ತಪ್ಪು ಏನು ಅಂದ್ರೆ ಸರ್,
ಅದು ಈಗ ಮೊನ್ನೆ ಉಗಾದಿ ಹಬ್ಬ ಮಾರನೆಗೆ ನಾನು ಅವನು ಇಬ್ರು ಜಗಳ ಆಡುದು ಸರ್, ಅಷ್ಟೇ. ಚೆನ್ನಾಗಿದ್ದು ಜಗಳ ಆಡುದು ಅದಕ್ಕೆ ಸರ್. ನಾವ್ ಏನೋ ನಮ್ ಪರ್ಸನಲ್ ಏನೋ ಇರ್ತದ ಸರ್, ಅದ್ ನಮ್ ಮನೆ ಒಳಗೆ ಇಟ್ಕೋಬೇಕು, ಆಚೆ ಕಡೆ ಎಲ್ಲ ಏನಕ್ಕೆ ತೋರ್ಸ್ಕೋಬೇಕು ಸರ್ ಅದ? ಈಗ ನೀವೆಲ್ಲ ಭಾಗ ಆಗಿದ್ದೀರಾ? ಇಲ್ಲ ಸರ್, ಏನು ಭಾಗ ಮಾಡಿಲ್ಲ. ಈಗ ನಿಮ್ ಬದುಕು ನೀವು, ಅವ್ರ ಬದುಕು ಅವರು, ಬಟ್ ಮನೆ ಊರಲ್ಲಿರೋದೆಲ್ಲ ಹಾಗೆ ಇದೆ. ಹೌದು ಆಯ್ತಪ್ಪ. ಬಟ್ ನಾನು ನಿಮ್ಗೊಂದು ಹೇಳೋದು, ನಾ ತಮ್ಮಂದಿರ ವಿಚಾರದಲ್ಲಿ ಈಗ ಅವ್ರಿಗೆ ಹೊರಗಡೆ ಹೇಳ್ಕೊಂಡು ನಿಮ್ಮನ್ನು ಕಡಿಮೆ ಮಾಡಿ ಅವ್ರ ಮೇಲೆದ್ದು ಎಲ್ಲರ ಜನ ನನ್ನ ಕಡೆಗೆ ಬರಲಿ, ಇವನ್ನ ಎಲ್ಲ ತುಳಿಬೇಕು ಅನ್ನೋ ಬುದ್ಧಿ ಅವ್ರಿಗೆ ಇರ್ಬೋದೇನೋ. ಒಂದು ಅರ್ಥ ಮಾಡ್ಕೊಳ್ಳಿ, ಇದು ಇರೋ 4 ದಿನದಲ್ಲಿ ತಮ್ಮ ಆಗಲಿ, ಸ್ನೇಹಿತ ಆಗಲಿ, ಭಾವ ಆಗಲಿ, ಅಕ್ಕ ಆಗಲಿ, ನಿಮ್ಮ ಪಾಲಿಗೆ ಏನು ಬರಬೇಕು ಅದನ್ನು ಯಾರೂ ತಪ್ಪಿಸ್ಲಿಕ್ಕಾಗಲ್ಲ. ಹೌದು ಸರ್. ನಿಮ್ಮ ಜೊತೆ ಯಾರು ಎಷ್ಟು ದಿನ ಇರಬೇಕು ಅದನ್ನು ಮೀರಿ ಒಂದು ಕ್ಷಣ ನಿಮ್ಮ ಜೊತೆ ನಿಲ್ಲಕ್ಕಾಗಲ್ಲ. ಹೌದು. ಹಾಗಿರ್ಬೇಕಾದ್ರೆ ತಮ್ಮನ್ನ, ಈಗ ಆತನಿಗೂ ಹೆಂಡತಿ ಇದ್ದಾರೆ, ವಯಸ್ಸಿಗೆ ಬಂದಿದೆ, ಅದೆಲ್ಲ ಆತ ಮುಂದೆ ಬಂದಿದ್ದಾನ, ಆತ ಚಿಕ್ಕ ಹುಡುಗ ಏನಲ್ಲ, ಅಥವಾ ನೀವು ಅಣ್ಣ ಅಂದ ಮಾತ್ರಕ್ಕೆ ಅವ್ನು ಕೇಳ್ತಾನೆ ಅಂತಲೂ ಇಲ್ಲ. ಅದು ಬಹಳ ಮುಂದೆ ಹೋಗಿರೋ ಸಂಗತಿಯಾಗಿರೋದ್ರಿಂದ ನಿಮ್ದು ಏನು ಬರಬೇಕು ನೀವು ಅದನ್ನು ಕಾಪಾಡ್ಕೊಳ್ಳಿ, ಅದನ್ನು ಪಡ್ಕೊಳ್ಳಿ, ಅದನ್ನು ಚೆನ್ನಾಗಿ ಉಳುಮೆ ಮಾಡಿಕೊಂಡು ಇಲ್ಲಿರ್ತಿರೋ ಅಲ್ಲಿರ್ತಿರೋ. ಬಟ್ ತಮ್ಮನ ವಿಚಾರದಲ್ಲಿ ಅವನು ಯಾಕೆ ಸರ್ ಹೊರಗಡೆ ಹೇಳಬೇಕು? ಈಗ ನೀವು ಬೇರೆ ಬೇರೆ ಇದ್ದೀರಿ, ಇಬ್ಬರದು ಒಂದು ಪ್ರತ್ಯೇಕ ಸಂಸಾರ ಇದೆ, ಆತನ ಬುದ್ಧಿ, ಆತನ ನಿರ್ಧಾರ, ಆತನ ವರ್ತನೆ ಅದು ನಿನಗೆ ಸಂಬಂಧ ಪಡಬಾರ್ದು. ಇಲ್ಲಪ್ಪ ನಮ್ಮ ಅಣ್ಣಂಗೆ ಅದರಿಂದ ತೊಂದರೆ ಆಗಬಾರ್ದು, ನನ್ನ ಸಂಸಾರದ ವಿಚಾರ, ವಂಶದ ವಿಚಾರ, ಅದು ಯಾರ್ಯಾರ ಬಾಯಿಗೂ ಆಹಾರ ಆಗಬಾರ್ದು ಅಂತ ಅದು ಆತನಿಗೆ ಬರಬೇಕು ಹೊರತು ಸರ್ ಅವನ ಹೆಂಗೆ ಸರ್ ಹಂಗೆಲ್ಲ ಹೇಳಬೇಕು ಅಂದರೆ, ಈಗ ನೀವು ಚಿಕ್ಕ ಹುಡುಗರಾಗಿದ್ರೆ ಅಣ್ಣ ತಮ್ಮಂದಿರು ಕಿತ್ತಾಡ್ಕೊಂಡು ಸರ್ ಮಾಡ್ಕೊಳ್ರಪ್ಪ ಅನ್ಬೋದು. ಇಬ್ಬರು ಪ್ರತ್ಯೇಕವಾದ ಸ್ವಂತ ಸಂಸಾರಗಳನ್ನು ಹೊಂದಿರಬೇಕಾದ್ರೆ ಅವನ ನಿಲುವುಗಳು ಬೇರೆ, ಬದುಕಿನ ಕೆಲವು ವಿಚಾರದಲ್ಲಿ ನಿನ್ನ ನಿಲುವುಗಳು ಬೇರೆ. ಹೀಗಿದ್ದಾಗ ನಿಮ್ಮ ಕೆಲಸ ನೀವು ಮಾಡಿಕೊಂಡು ಅವ್ರ ಕೆಲಸ ಅವ್ರು ಮಾಡಿಕೊಂಡು, ಈಗ ತಾಯಿ ಅನ್ನೋ ಕಾರಣಕ್ಕೆ ಅಂತ್ಯಕ್ರಿಯೆಗೆ ಇದು ಮನುಷ್ಯನ ಅತ್ಯಂತ ಘೋರ ವ್ಯಕ್ತಿತ್ವದಲ್ಲಿ ಇದೊಂದು. ಸತ್ತಾಗ ಒಂದಾಗ್ತಾನೆ ಹೊರತು ಬದುಕಿದ್ದಾಗ, ಈಗ ನಿಮಗೆ ಒಂದಾಗೋ ಬುದ್ಧಿ ಇದ್ರು ಅಥವಾ ನಿಮಗೆ ಪ್ರೀತಿಯಿಂದ ಮಾತಾಡಿಸೋ ಬುದ್ಧಿ ಇದ್ರು, ಅವನು ಸರಿ ಇಲ್ಲ ಅಥವಾ ಅವರು ಸರಿ ಒಂದಾಗೋಕ್ಕೆ ತಯಾರಿಲ್ಲ. ಇದು ಹೀಗೆ ಸತ್ತಾಗ ಮೇಲೆ ಬಿದ್ದು ಅಳ್ತಾರೆ ಹೊರತು ಬದುಕಿದ್ದಾಗ ಮನುಷ್ಯನಿಗೆ ಬೆಲೆ ಕೊಟ್ಟು ಏನೋ ಮನೆಗೆ ಕರೆದು ಒಬ್ಬಿಟ್ಟು ಹಾಕೋದು ಬೇಡ. ಸಿಕ್ಕದಾಗ ಪ್ರೀತಿಯಿಂದ ಮಾತಾಡಿ, ಚೆನ್ನಾಗಿದೆಯಾ ಅಣ್ಣ, ಅದಕ್ಕೆ ಚೆನ್ನಾಗಿದೆಯಾ, ಮಕ್ಳು ಹೆಂಗವ್ರೆ, ಯಾರು ಏನೂ ಕೊಡೋದು ಬೇಡ. ಒಂಚೂರು 4 ಒಳ್ಳೆ ಮಾತಾಡೋ ಎಲ್ಲ ಏನು ಪ್ರತಿಷ್ಠೆಗೆ ಬಿದ್ದುಬಿಟ್ಟಿದ್ದಾರೆ, ಯಾವುದು ಶಾಶ್ವತವಲ್ಲ. ಬಟ್ ನಾನು ಹೇಳೋದು, ಅವ್ರ ಜೊತೆ ಪ್ರೇಮವೂ ಬೇಡ, ದ್ವೇಷವೂ ಬೇಡ. ಸಾಧ್ಯವಾದರೆ ಅವ್ರ ಕಷ್ಟದಲ್ಲಿದ್ದಾರೆ, ಯಾಕೋ ಅವನ ಅಹಂಕಾರವೆಲ್ಲ ತೊಲಗಿ ಹೋಗಿ ಏನೋ ನಿರ್ಗತಿಕ ಸ್ಥಿತಿಗೆ ಬಂದಿದ್ದಾನೆ ಅಂದಾಗ ಸಾಧ್ಯವಾದರೆ ಕೈಲಾದಷ್ಟು ಸಹಾಯ ಮಾಡಿ. ಅದ್ರ ಹೊರತಾಗಿ ದ್ವೇಷ ಅನ್ನೋದು ದ್ವೇಷದಿಂದ ಸರಿ ಮಾಡುವಂಥದ್ದಲ್ಲ. ಇಲ್ಲ ಸರ್, ನನ್ಗೆ ಅವನ ಮೇಲೆ ನಂಗೆ ದ್ವೇಷನೇ ಇಲ್ಲ ಸರ್, ನಿಜವಾಗ್ಲೂ ದ್ವೇಷನೇ ಇಲ್ಲ. ದ್ವೇಷ ಇತ್ತು, ನಿಮ್ಮ ಮಾತುಗಳನ್ನ ಕೇಳಿ ಆ ದ್ವೇಷ ಅನ್ನೋದೇ ನನ್ನ ಹೃದಯದಲ್ಲೇ ಹೊಂಟೋಗ್ಬಿಟ್ಟಿದೆ. ಬೇಡ, ಚಿಕ್ಕ ಹುಡುಗ, ನಾನ್ ದೇಹದಲ್ಲಿ ಗಟ್ಟಿ ಇದ್ದೀನಿ, ಅವನ್ ಕಡಿಮೆ ಅವನಿಂತ ನಾವು 1-2 ದಿವಸ ಅವನಿಗೆ ಹೊಡಿಬೋದು. ನಾವು ಅಂದ್ರೆ ಕೈಲಾಗದೆ ಇರೋರ್ಗೆ ಅಥವಾ ದುರ್ಬಲರಿಗೆ ನಾವು ಹೊಡೆದ್ರೆ ನಮ್ಮ ನೋಡಿಯಕ್ಕೆ ಭಗವಂತನೇ ಇರ್ತಾನೆ. ಯಾರು ನಿರಂತರವಾಗಿ ದೌರ್ಜನ್ಯ ಮಾಡ್ಲಿಕ್ಕೆ ಆಗಲ್ಲ. ಏನೋ ಭುಜ ಬಲ ಬಳಸಿ, ಹಣ ಬಲ ಬಳಸಿ, ಜನ ಬಲ ಬಳಸಿ, ಇನ್ಫ್ಲೂಯೆನ್ಸ್ ಬಳಸಿ, ರಾಜಕೀಯ ಶಕ್ತಿ ಬಳಸಿ ಒಂಚೂರು ಶುರುವಿನಲ್ಲಿ ಗೆದ್ದೆ ಅಂತ ಅಂದ್ಕೊಳ್ಬಹುದು. ಆದ್ರೆ ಧರ್ಮ ಒಡೆಯೋಕ್ ಶುರು ಮಾಡಿದ್ರೆ ನೀನ್ ಕೆಳಕಲ್ಲ ಮಣ್ಣೊಳಿಕೆ ಹೊಂಟೋಗ್ತದೆ. ಸರ್, ಧರ್ಮ ಕೆಡ್ಸೋಕೆ ಯಾರ ಕೈಲಿಂದನೂ ಆಗುದಿಲ್ಲ. ಈಗ ನೋಡ್ತಿದೀಯಲ್ಲಪ್ಪ, ಅದು ರಾಜಕಾರಣಿಗಳನ್ನೂ ಬಿಡ್ಲಿಲ್ಲ, ನಟರನ್ನು ಬಿಡ್ಲಿಲ್ಲ. ಅಂದ್ರೆ ನಾನ್ ನನ್ನ ಹಣದಿಂದ ಏನು ಬೇಕಾದ್ರೂ ಕೊಂಡ್ಕೊಳ್ತೀನಿ ಅಂತ ಹೋದಾಗ ಧರ್ಮ ಕರ್ಮ ಅದೆಲ್ಲದಕ್ಕೂ ಮೀರಿದ್ದದು. ಹೌದು ಸರ್, ಅದನ್ನ ನಾನು ಆಲ್ರೆಡಿ ತಿಳ್ಕೊಂಡಿದ್ದೀನಿ ಸರ್. ನಾನು ಯಾರನ್ನು ದ್ವೇಷನೂ ಮಾಡೋದಿಲ್ಲ, ಯಾರನ್ನು ಪ್ರೀತಿನೂ ಮಾಡೋದು ಸರ್. ಆ ತರ ಬದುಕ್ತಾ ಇದ್ದೀನಿ ಸರ್. ಪಾಪ ನಿಮ್ಗೆ ಜೀವನದ ಅನುಭವ ಇದೆ, ದೊಡ್ಡವರಿದ್ದೀರಿ, ತಿಳುವಳಿಕೆ ಉಳ್ಳವರಿದ್ದೀರಿ, ನಮ್ಮ ಮಾತಿಗೆ ಬೆಲೆ ಕೊಡ್ತೀರಲ್ಲ, ಅದು ನಿಮ್ಮ ದೊಡ್ಡತನ ಅಥವಾ ನಮ್ಮ ಭಾಗ್ಯ. ಅದು ಸರ್, ನನ್ಗೆ ಇಷ್ಟು ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದೀನಿ ಸರ್. ನಾನು ಪೂರ್ತಿ ಇದ್ರ ಬಗ್ಗೆ ಎಲ್ಲ ತಿಳ್ಕೋಬೇಕಾದ್ರೆ ನೀವೇ ಕಾರಣ ಸರ್. ನೀವು ನನ್ಗೆ ಒಂಥರ ದೇವ್ರು ಇದ್ದಂಗೆ ಸರ್. ನನ್ಗೆ ಈಶ್ವರ, ನನ್ನ ಪ್ರೀತಿ ದೇವ್ರು ಈಶ್ವರ ಸರ್. ನನ್ಗೆ ಈಶ್ವರ ಇದ್ದಂಗೆ ಸರ್ ನೀವು. ಆಯ್ತು, ಭಗವಂತ ನಿಮ್ಗೆ ಒಳ್ಳೇದು ಮಾಡ್ಲಿ. ಹೆಂಡತಿ ಮಕ್ಕಳು ನಿಮ್ಮ ಸಂಸಾರ ಚೆನ್ನಾಗಿದೆಯಲ್ಲ ಸರ್? ಚೆನ್ನಾಗಿದೀವಿ ಸರ್. ಆದ್ರೆ ಮನೆ ಅಂದ್ರೆ ಆಚೆಗಡೆ
100% ಅನುಭವಿಸ್ತಿದ್ರೆ ಮನೆ ಒಳಗಡೆ ಒಂದ್ 50% ಮಾಮೂಲಿ ಯಾವಾಗ್ಲೂ ಇದ್ದೇ ಇರ್ತದೆ ಸರ್. ನಾವು ನಾನ್ ಮದುವೆ ಮಾಡ್ಕೊಂಡಿದ್ದೇನೆ ಸರ್, ಆ ಹುಡುಗಿಗೆ ಸ್ವಲ್ಪ ಬುದ್ಧಿ ಅಷ್ಟೊಂದು ಚುರುಕಿಲ್ಲ ಸರ್. ಆಯ್ತು, ಮಕ್ಳನ್ನ ಎತ್ತಿದ್ದೀರಾ, ಮಕ್ಕಳಲ್ಲಿ ಇವಳು ಮಕ್ಕಳು ಅಂದ್ಕೊಂಡು, ಅಂದ್ರೆ ತಾಯಿ ಭಾವ ಇವರೆಲ್ಲ ಏನ್ ಮಾಡಿದ್ರಲ್ಲಪ್ಪ, ಅದಕ್ಕಿಂತ ಏನಿಲ್ವಲ್ಲ. ಇಲ್ಲ ಸರ್, ಅಷ್ಟೊಂದು ಕಷ್ಟ ಇಲ್ಲ ಸರ್, ದಯವಿಟ್ಟು ಅದು ಅಷ್ಟೊಂದು ಕಷ್ಟ ಇಲ್ಲ ಸರ್. ಕ್ರಮೇಣ ಆ ಮಕ್ಕಳಲ್ಲಿ ಯಾರೋ ಒಬ್ರು ನಿಮ್ಮ ತಾಯಿಯಿಂದ ತಮ್ಮನಿಂದ ಎಲ್ಲರಿಂದ ಏನ್ ಪ್ರೀತಿ ಬಯಸಿದ್ರು ಅದು ಮಕ್ಕಳಿಂದ ಸಿಗೋ ಕಾಲ ಬರುತ್ತೆ ಸರ್. ನಾನು ಇವತ್ತು ತಿಳ್ಕೊಂಡಿರೋದು ಏನ್ ಗೊತ್ತಾ ಸರ್, ನನ್ ಮಗಳು, ನನ್ ತಾಯಿ, ನನ್ ಮಗ, ನನ್ ತಂದೆ ಅಂತ ತಿಳ್ಕೊಂಡೆ ಜೀವನ ಮಾಡ್ತಾ ಇದೀನಿ ಸರ್. ಖಂಡಿತ ಖಂಡಿತ. ಯಾವುದು ವ್ಯರ್ಥವಾಗುವುದಿಲ್ಲ. ಎಲ್ಲರೂ ನಿಮ್ಮ ಕಣ್ಣ ಮುಂದೆ ಯಾರ್ಯಾರು ತುಳಿಯೋ ಪ್ರಯತ್ನ ಮಾಡಿದ್ರು ಎಲ್ಲರೂ ಕಣ್ಣ ಮುಂದೆನೇ ನರಳುತ್ತಾರೆ. ಅದು ನನ್ನ ಶಾಪವೂ ಅಲ್ಲ, ನಿಮ್ಮ ಶಾಪವೂ ಅಲ್ಲ. ಕರ್ಮಕ್ಕೆ ಪಡ್ಕೊಳ್ಬೇಕು. ಅವ್ರು ಬಿತ್ತಿದ್ದನ್ನ ಅವ್ರು ಪಡಿಲೇಬೇಕು ಸರ್. ನಾನು ಏನು ಕೇಳ್ಕೊಂಡಿಲ್ಲ ಸರ್, ದೇವ್ರು ನಾನ್ ತಪ್ಪು ಮಾಡಿದ್ರೆ ನನಗ್ ತೋರ್ಸು, ಅವ್ರು ತಪ್ಪು ಮಾಡಿದ್ರೆ ಅವ್ರು ತೋರ್ಸು ಅಂತ ಇಷ್ಟೇ ನಾನು ಹೇಳಿದ್ದು ಸರ್ ಭಗವಂತನಿಗೆ. ಅದನ್ನ ನನ್ ಕಣ್ ಮುಂದೆ ತೋರ್ಸ್ಬಿಟ್ನ ಸರ್ ದೇವ್ರು. ಅನ್ನೋದನ್ನ ಬೇಜಾರ್ ಮಾಡ್ಕೊಂಬೇಡ, ಬಟ್ ತಾಯಿಯ ಬದುಕನ್ನೇ ತಗೊಳಪ್ಪ. ಹೌದು ಸರ್. ಎಲ್ಲಿ ಧರ್ಮ ಕಾಪಾಡಿಕೊಂಡು ಒಂದು ಗಂಡ ತೀರು ಹೋದಾಗ ಮನೆಗೆ ಯಜಮಾನಿಯಾಗಿ ಮನೆಯನ್ನು ನಡೆಸಬೇಕಾಗಿದ್ದು, ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅನ್ನೋ ಬುದ್ಧಿಯನ್ನು ಬಿಟ್ಟು ನಿಷ್ಪಕ್ಷಪಾತವಾಗಿ ಎಲ್ಲ ಮಕ್ಕಳು ನನ್ನ 2 ಕಣ್ಣುಗಳಿದ್ದ ಹಾಗೆ ಅಂತ ಬದುಕಬೇಕಾದ ತಾಯಿ ಅವತ್ತಿಗೆ ಯಾಕೋ ಹಂಗೆ ಮೂರನೇವ್ರ ಮಾತು ಕೇಳಿ ನಡ್ಕೊಂಡ್ರು ಅನ್ನೋ ಕಾರಣ ಕಡೆಯಲ್ಲಿ ಹೇಗಿತ್ತಪ್ಪ ಅವ್ರ ಜೀವನ? ಹೌದು ಸರ್, ನಾನ್ ಹೇಳ್ದ ಸರ್, ಅದೇ ತಾಯಿ ಅನ್ನೋದನ್ನ ಮರೆತು ಸುಮ್ಮನೆ ನೋಡು. ಹೌದು ಸರ್, ನರಳಾಟನಲ್ಲಪ್ಪ ಅದು. ಹೌದು ಸರ್. ಸರ್ ನಾನು ಹೇಳ್ತಾ ಇದೀನಿ ಸರ್, ನನ್ಗೂ ಬೇಡ ಸರ್, ನನ್ನ ಶತ್ರುಗಳಿಗೂ ಬೇಡ ಸರ್ ಆ ಕಷ್ಟ. ಹಾಗಾಗಿ ಆ ತಾಯಿ ಅವತ್ತು ಎಲ್ಲ ಚೆನ್ನಾಗಿದ್ದಾಗ ಸ್ವಲ್ಪ ಧರ್ಮವನ್ನು ಮರೆತು ಯಾವುದೋ ಚಿಕ್ಕ ಪುಟ್ಟ ಆಸೆ ಆಕಾಂಕ್ಷೆಗಳಿಗೆ ಮೋಹಗಳಿಗೊಳಗಾಗಿ ಆ ಮಗ ಅವನು ಚೆನ್ನಾಗಿರ್ಬೇಕು ಅಥವಾ ಇಲ್ಲ, ಅವರು ಎಲ್ಲ ಮಕ್ಕಳನ್ನು ಹೇಗೆ ನೋಡಬೇಕಿತ್ತು. ಅದಕ್ಕೆ ಹೇಳ್ತಾರೆ, ಒಬ್ಬ ಶಿಕ್ಷಕ ತರಗತಿಯಲ್ಲಿರೋ ಯಾವುದೋ ಒಬ್ಬ ದಡ್ಡ ಹುಡುಗನನ್ನ ಎಲ್ಲರ ಮುಂದೆ ತೀರಾ ದೊಡ್ಡ ಮಟ್ಟಕ್ಕೆ ಅವಮಾನ ಮಾಡಿಬಿಟ್ರೆ ಅದರ ಪಾಪವನ್ನು ಆ ಶಿಕ್ಷಕ ಅನುಭವಿಸ್ಬೇಕಂತೆ. ಯಾಕಂದ್ರೆ ಶಿಕ್ಷಕನಾದವನಿಗೆ ಅವ್ನು ದಡ್ಡನೋ ಬುದ್ಧಿವನ್ನೋ ಎಲ್ಲರೂ ವಿದ್ಯಾರ್ಥಿಗಳು ಅಂತ ನೋಡೋದು ಕಲ್ತಿರ್ಬೇಕಂತ ಅವನು. ಹೌದು ಸರ್. ಹಾಗೆ ಅವನು ಕಪ್ಪಗಿದ್ದಾನೋ ಅವನು ಬುದ್ಧಿವಂತನೋ ಮಕ್ಕಳು ಅಂತ ನೋಡೋದು ಕಲಿಯದ ತಾಯಿ ಕಡೆಯಲ್ಲಿ ಈ ರೀತಿ ಅನುಭವಿಸ್ತಾರೆ. ಹೌದು ಸರ್. ಇರ್ಲಿ ಪಾಪ ನಿಮ್ ತಾಯಿ ಇರ್ಬೋದು, ಬಟ್ ನಾನು ಅದನ್ನು ಒಂದು ಆತ್ಮವಾಗಿ ಗಮನಿಸಿ ಅದು ಹೇಗೆ ಸ್ವಲ್ಪ ನನ್ನ ತಾಯಿ ಲಾಸ್ಟ್ ಇದೊಂದೇ ತಪ್ಪು ಮಾಡಿದ್ರು ಸರ್. ಆದ್ರೆ ಅವ್ರು ಕಷ್ಟಪಟ್ಟವ್ರೆ, ಸಿಕ್ಕಾಬಟ್ಟೆ ಕಷ್ಟಪಟ್ಟವ್ರೆ ಸರ್. ಆದ್ರೆ ಲಾಸ್ಟ್ ಅಲ್ಲಿ ಇದೊಂದು ತಪ್ಪು ಮಾಡಿ ಲಾಸ್ಟ್ ಅಲ್ಲಿ ನಳ್ಳಿ ಕಷ್ಟಗಳನ್ನ ದಾಟಿ ಕಷ್ಟಗಳು ಬಂದಿದ್ದಾವೆ ಅಂತ ನಾನು ಧರ್ಮ ಬಿಡ್ಲಿಕ್ಕೆ ಆಗಲ್ಲ. ಈಗ ಸೀತೆ ರಾಮನಿಂದ ರಾವಣ ಹೊತ್ಕೊಂಡು ಬಂದಾಗ ಅಯ್ಯೋ ಬಿಡು ಸುಮ್ನೆ ರಾವಣ ನನಗೆ ತೊಂದರೆ ಕೊಡ್ತಾನೆ ಅಂತ ಅಂದ್ರೆ ಆ ರಾವಣ ಕದ್ದು ಏನು ಅಪಹರಣ ಮಾಡ್ಕೊಂಡು ಹೋದಾಗ ಸೀತೆಗೊಂದೊಂದು ಟಫ್ ಟೈಮ್, ಅದೊಂದು ಕಷ್ಟದ ಸಮಯ. ಕಷ್ಟದ ಸಮಯ ಇದೆ ಅಂತ ರಾವಣನ ಪ್ರೀತಿಸಿ ಮದುವೆ ಆಗ್ಬಿಟ್ಟಿದ್ರೆ ಇವತ್ತು ನಾವು ಆಕೆಯನ್ನು ಪತಿವ್ರತೆ ಅಂತ ಕರೀತಿರ್ಲಿಲ್ಲ. ಇಲ್ಲ ಸರ್, ಇಲ್ಲ. ಕಷ್ಟಗಳು ಬರೋದೇ ಅವರವ್ರ ಬುದ್ಧಿಯನ್ನ ಪರೀಕ್ಷೆ ಮಾಡ್ಲಿಕ್ಕೆ. ಹೌದು ಸರ್. ನಿಮ್ ತಾಯಿ ಕಷ್ಟ ಬಂತು, ಫೈನ್ ಎಲ್ಲ ಮಾಡಿದ್ರು, ಅದ್ರಲ್ಲಿ ಸರಿ ಇನ್ನೋಣ, ಬಟ್ ಅಂತಿಮವಾಗಿ ಭ್ರಷ್ಟವಾಗದೆ ಉಳಿಲಿಲ್ವಲ್ಲಪ್ಪ. ಹೌದೌದು. ಸೀತೆ ರಾಮನನ್ನು ತಲುಪುವವರೆಗೂ ಶುದ್ಧಳಾಗಿ ಇದ್ಲು. ಅಂದ್ರೆ ಕಷ್ಟದ ಸಮಯದಲ್ಲೂ ಅದನ್ನು ದಾಟಿ ಆದ್ಮೇಲೂ ಕಷ್ಟ ಸುಖ ಅವು ಬದುಕಿನ ಒಂಥರ ಇಕ್ಕೊಳ್ಳೋ ಬಟ್ಟೆ ಇದ್ದಂಗೆ, ಬಿಚ್ಚಾಕ್ತಿವಿ ಹಾಕೊಳ್ತೀವಿ. ಆದ್ರೆ ಧರ್ಮ ಅದು ಚರ್ಮ ಇದ್ದಂಗೆ. ಹೌದು ಸರ್. ಅದು ಬಡತನದಲ್ಲೂ ಸಿರಿತನದಲ್ಲೂ ಅದು ಹಾಗೇ ಇರಬೇಕು, ಅದು ಹಾಗೇ ಇರುತ್ತೆ. ಇಲ್ಲ ನಾನು ಚರ್ಮನು ಬದಲಾಯಿಸ್ತೀನಿ ಅಂದ್ರೆ ಅದು ಧರ್ಮ ಅಲ್ಲ, ಅದು ಒಳ್ಳೇದಲ್ಲ. ಹಾಗಾಗಿ ತಾಯಿಗೆ ಕಷ್ಟ ಬಂತು, ಗಂಡ ತೀರೋದ್ಮೇಲೆ ಕಷ್ಟಪಟ್ಟರು, ಎಲ್ಲ ಸರಿ ಆಯ್ತು, ಬಟ್ ಅದಕ್ಕೆ ಕೊನೆಯವರೆಗೂ ಅದನ್ನ ಹಾಗೆ ಉಳಿಸ್ಕೊಂಡಿದ್ರೆ ಆಕೆ ಅದ್ಭುತ. ಆದ್ರೆ ಕಷ್ಟ ಬಂತು, ಎಲ್ಲ ಆಯ್ತು, ನಿಭಾಯಿಸೋ ಸಮಯದಲ್ಲಿ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅಂದಾಗ ಯಾವಾಗ ಒಬ್ಬ ತಾಯಿಯಾಗಿ ಆಕೆಯ ಹೃದಯದಲ್ಲಿ ಯಾರ್ದೋ ಮೂರನೇವ್ರ ಮಾತು ಕೇಳಂಗ ಬಂದ ಸೊಸೆಯನ್ನ ಸ್ವಲ್ಪ ಯಾಕೋ ಜಗಳ ತೆಗೆದು ನೋವು ಕೊಟ್ರಲ್ಲ, ಅದೆಲ್ಲದ್ರ ಪಾಪ ಅದು. ಹೌದು ಸರ್. ಆಯ್ತು, ಹೆಂಡತಿಯನ್ನ ಚೆನ್ನಾಗಿ ನೋಡಿಕೊಂಡು ಚಿಕ್ಕ ಪುಟ್ಟದಿದ್ದೇ ಇರುತ್ತೆ, ಮಕ್ಕಳಿಂದ ಚೆನ್ನಾಗಿ ಪ್ರೀತಿಯನ್ನ ಪಡ್ಕೊಳ್ತೀರಾ. ಸದ್ಯಕ್ಕೆ ಯಾವುದು ಯೋಚನೆ ಮಾಡಬೇಡಿ, ತಾಯಿ ಆತ್ಮಕ್ಕೆ ಶಾಂತಿ ಸಿಗಲಿ. ಆಕೆಗೆ ಏನು ವರ್ಷ ಏನು ಮಾಡಬೇಕು, ದೊಡ್ಡ ಮಗನಾಗಿ ಅದೇನು ಕರ್ತವ್ಯ. ಅರ್ಥ ಆಯ್ತಲ್ಲಪ್ಪ?
ಹೌದು ಸರ್. ಆದಷ್ಟು ಊರಲ್ಲಿರುವ ಮನೆ, ಯಾಕಂದರೆ ಕರ್ಮಭೂಮಿ ಇದಾದರೆ ಜನ್ಮಭೂಮಿ ಅದು ಅನ್ನಪ್ಪ. ಹೌದು ಹೌದು ಸರ್. ಹಾಗಾಗಿ ಆ ಮನೆಗೆ ತಿಂಗಳಿಗೊಮ್ಮೆ ಹೋಗಿ ಆದರೂ, ಏನು ಬೆಳಿಗ್ಗೆ ಹೋದರೆ ಮಧ್ಯಾಹ್ನದಷ್ಟೊತ್ತಿಗೆ ಬರ್ಬೋದು, ಅಥವಾ ಒಂದು ದಿವಸ ಭಾನುವಾರಲೇ ವಾರಕ್ಕೊಮ್ಮೆ ಮನೆ ದೇವ್ರು ನೆನಪು ಮಾಡಿ ಆ ಮನೆಯನ್ನು ದೀಪವನ್ನು ಬೆಳಗೋ ಜವಾಬ್ದಾರಿ ನಿಮ್ಮದೇ ಆಗಿರುತ್ತಪ್ಪ. ತಮ್ಮನಿಗೇನು ಆಸಕ್ತಿ ಇಲ್ಲ, ಅವನು ಆ ಕಡೆ ಬರ್ತಾ ಇಲ್ಲ ಅಂದಾಗ ನೀನು, ಯಾಕಂದರೆ ನೀವಿಗಿನೇನು ಎಲ್ಲಿ ಮನೆ ಮಾಡ್ಕೊಂಡಿದ್ದೀರಿ ಬೆಂಗಳೂರಲ್ಲಿ, ಇದು ಶಾಶ್ವತವಾಗಿರೋ ಜಾಗ ಅಲ್ಲ. ಹೌದು ಸರ್. ಹಾಗಾಗಿ ಇಲ್ಲಿ ನಿಮಗೆ ಬರಬಾರದ ಕಷ್ಟಗಳು ಕೆಲವೊಮ್ಮೆ ಬರ್ತವೆ. ಯಾಕಂದರೆ ಯಾವ ಮನೆಯನ್ನು ನಿನ್ನ ಮನೆ ದೇವರ ದೀಪವನ್ನು ಹಚ್ಚಬೇಕಿತ್ತು ಆ ಮನೆ ಕತ್ತಲಿಂದ ತುಂಬಿ ಹೋಗಿದೆ ಎಂದಾಗ, ಹೌದು ಅದು ನಿಮಗೆ ಯಾವುದೇ ಕೈ ಹಾಕಿದ ಕೆಲಸಗಳಲ್ಲಿ ಅಥವಾ ಲಾಭ ಹೊರಗಡೆ 1000 ಬಂದರೂ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ. ಹೌದು ಸರ್. ಹಾಗಾಗಿ ಒಂದು ತಿಂಗಳಿಗೊಮ್ಮೆ ಆದರೂ ಹೋಗಿ, ಹಬ್ಬದ ದಿವಸ ಹೋಯ್ತೀವಿ ಹಚ್ಚಿ ಬರ್ತೀವಿ ಅಂದರೆ ಏನು ಹಬ್ಬದ ದಿವಸ ಹಚ್ಚಿದ ವರ್ಷಾನುಗಟ್ಟಲೆ ಇರುತ್ತೆ ದೀಪ? ಇಲ್ಲ. ಮನಸ್ಸುಗಳು ಬೆಳಗಬೇಕಂದ್ರೆ ಮನೆ ಬೆಳಗ್ತಾ ಇರಬೇಕು. ಹೌದು ಸರ್. ಮನೆ ಕತ್ತಲಾಗಿದ್ದರೆ ತಂದೆ ತಾಯಿ ಕೆಟ್ಟವರು ಒಳ್ಳೆಯವರು, ಬಟ್ ಆ 7 ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲು ಅಂತ ಒಂದು ಮಾತಿದೆ. ಹೌದು ಸರ್. ಹೌದು. ಆ ನಮ್ಮೂರು, ನೀವು ಹೋಗ್ತಿರೋ, ನೀವು ಹೆಂಡತಿ ಹೋಗ್ತಿರೋ ಆ ಮನೆಗೆ ಹೋಗಿ 4 ಜನ ಮಾತಾಡಿಸಿ ಆ ದೀಪ ಹಚ್ಚಿಬಿಟ್ಟು, ಒಂದು ದೀಪಗಳು ಬರ್ತವೆ, ಅದೇನು ತಿಂಗಳಾನುಗಟ್ಟಲೆ ಉರಿಯೋ ದೀಪಗಳು ಬರ್ತವೆ, ಒಂದು ಹಚ್ಬಿಟ್ಟು ಬಂದ್ಬಿಡಿ. ಸರಿ. ಏನೋ ಒಂದು ವ್ಯವಸ್ಥೆ ಮಾಡಿ. ಅದು ಬಿಟ್ಟು ಹಾಗೆ ಬಿಟ್ಟರೆ ಒಳ್ಳೆ ಸೂಚನೆ ಅಲ್ಲ. ನಿಮ್ಗೆ ಕಿವಿಗೆ ಹಾಕಿರ್ತೀನಿ, ಅದೊಂದು ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ. ಹೌದು ಸರ್. ಹೌದು. ಅವು ಆಮೇಲೆ ಮುಂದೆ ಏನೇನೋ ಟರ್ನ್ ಆಗ್ಬಿಡ್ತವೆ. ಆಮೇಲೆ ನೀವು ಹುಡ್ಕೊಂಡು ಹೋದ್ರು ಒಂದೊಂದು ಉಟ್ಕೊಳ್ತವೆ, ನೀವು ಯಾವುದಕ್ಕೂ ಪರಿಹಾರ ಕಂಡುಕೊಳ್ಳೋಕ್ಕಾಗಲ್ಲ ಆಮೇಲೆ. ಹೌದು ಹೌದು. ಆಯ್ತು, ಒಳ್ಳೇದಾಗಲಪ್ಪ. ಎಂದಾದ್ರೂ ಆಶ್ರಮಕ್ಕೆ ಬನ್ನಿ, ಬೆಂಗಳೂರಲ್ಲೇ ಇದ್ದೀರಿ. ಸರ್ ನಾನು ನಿನ್ನೆ ತಾನೇ ಅಲ್ಲೇ ಬಂದಿದ್ದೆ ಸರ್. ನಾನು ಹಂಗೂ ಹುಡ್ಕಾನ ಅನ್ಕಂಡೆ, ಅಷ್ಟರಲ್ಲಿ ಬಾಡಿಗೆ ಸಿಕ್ತು ಬಂದೆ ಸರ್. ಕಿತ್ನಳ್ಳಿ ಅಡ್ರೆಸ್ ಹೇಳಿ ಸರ್ ನನಗೆ. ನಿಮಗೂ ಬಿಡುವಿರಲ್ಲ, ಒಂದು ದಿವಸ ಭಾನುವಾರ ನಮ್ಮವ್ರ ಅಡ್ರೆಸ್ ಕಳಿಸ್ತಾರೆ, ಅಥವಾ ನಿಮಗೆ ಗೊತ್ತಿರುತ್ತೆ ಆಟೋ ಡ್ರೈವರ್ ಆಗಿರೋದ್ರಿಂದ. ಸರ್ ಅಲ್ಲಿ ನಾನು ಗ್ಯಾಸ್ ಎಲ್ಲ ಸಪ್ಲೈ ಮಾಡಿದ್ದೀನಿ ಸರ್ ಕಿತ್ನಳ್ಳಿಲಿ. ಓ ಹೌದಾ? ಹೌದು ಸರ್. ನೀವಿರೋದು ಎಲ್ಲಿ ಬೆಂಗಳೂರಲ್ಲಿ? ಸರ್ ಇಲ್ಲಿ ಮಂಜುನಾಥ್ ನಗರ ಸರ್, 8ನೇ ಮೈಲಿ, ಪಾರ್ಲೆಜಿ ಬಿಸ್ಕೆಟ್ ಫ್ಯಾಕ್ಟ್ರಿ ಆಪೋಸಿಟ್ ಸರ್. ಅಂದ್ರೆ ಜಾಲಹಳ್ಳಿ ಅದ ಸುತ್ತಮುತ್ತ? ಹೌದು ಸರ್. ಅಲ್ಲಿಂದ ಮುಂದೆ ಬಂದ್ರೆ ಒಂದು ಟೋಲ್ ಸಿಗುತ್ತಲ್ಲ ಸರ್ ನಿಮ್ಗೆ? ಹೌದು. ಆ ಟೋಲ್ ಆಪೋಸಿಟ್ ಏರಿಯಾ ಸರ್. ಆಯ್ತಪ್ಪ, ಭಗವಂತ ಕರೆಸ್ಕೊಳ್ತಾನೆ. ಕೃಷ್ಣನ ಅನುಗ್ರಹ. ಒಂದ್ ದಿವಸ ಬರೋ ಪ್ರಯತ್ನ ಮಾಡಿ. ಸರಿ ಸರ್. ಈ ಕಡಿಕೆ ಬಂದಾಗ ಅಂತಲ್ಲ, ಇದಕ್ಕೇಂತಲೇ ಒಮ್ಮೆ ಯಾವತ್ತಾದ್ರೂ ಫ್ಯಾಮಿಲಿನ ಬರ್ತೀವಿ ಸರ್. ಫ್ಯಾಮಿಲಿ ಬರ್ತೀವಿ ಸರ್. ಖಂಡಿತ. ನಿಮ್ಗೆ ಒಳ್ಳೇದಾಗ್ಲಿ, ನಿಮ್ ತಾಯಿ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಒಳ್ಳೇದಾಗ್ಲಪ್ಪ. ಸರಿ ಸರ್. ಆಯ್ತು, ಓಕೆ, ಥ್ಯಾಂಕ್ ಯು. ಈಶ್ವರ ನೋಡಿ, ಪಾಪ ಅವರು ಆ ಬಾಲ್ಯದಲ್ಲಿ ಅನುಭವಿಸಿದ ಕಥೆಯನ್ನು ಹೇಳಬೇಕಾದ್ರೆ ನಾನು ಸುಮ್ಮನೆ ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ದೆ, ಒಬ್ಬ ತಾಯಿ ಹೋಗು ಮನೆ ಬಿಟ್ಟು ತೊಲಗು ಅಂತ ಹೇಳಿದಾಗ ನಿಜವಾಗ್ಲೂ ಸ್ವಲ್ಪ ಸೂಕ್ಷ್ಮ ಮನಸ್ಸಿನ ಮನುಷ್ಯನಾದರೆ ಆ ಮಗ ನೇಣಾಕೊಂಬಿಡ್ತಾನೆ. ಹೊರಗಡೆಯವ್ರು ಯಾರೋ ಹಂಗಂದ್ರೆ ಪರವಾಗಿಲ್ಲ, ಏನು ತಾಯಿನೇ ಹಂಗಂದಾಗ ಯಾರು ಏನೇ ತಲೆ ಕಿವಿಗೆ ಅಥವಾ ಏನೇ ಹೇಳಿಕೊಟ್ರು ಮೂರನೇವ್ರು ಮಕ್ಕಳನ್ನು ಹಾಗೆ ನೋಡ್ಲಿಕ್ಕೆ ಅದು ಹೇಗೆ ಮನಸ್ಸು ಬರುತ್ತೆ? ಅದು ಒಳ್ಳೆಯದಲ್ಲ. ಏನು ಮಾಡೋದು, ಹಂಗಿರ್ತಾರೆ. ಆದರೆ ಇವರು ಹಠ ಛಲದಿಂದ ಬದುಕೊಂಡು ಬಂದಿದ್ದಾರೆ. ಎಲ್ಲರಿಗೂ ಒಳ್ಳೇದು ಬಯಸೋರಿಗೆ ಈ ನೋವೆಲ್ಲ ಸಹಜ. ಹಾಗಂತ ಒಳ್ಳೆತನ ಬಿಡಬೇಡಿ. ಖಂಡಿತ ಇವರನ್ನು ಭಗವಂತ ಕೈ ಬಿಟ್ಟಿಲ್ಲ, ಇನ್ನೂ ಎತ್ತರಕ್ಕೆ ಇವರನ್ನು ತಗೊಂಡು ಹೋಗ್ತಾನೆ. ಅಣ್ಣ ತಮ್ಮಂದಿರ ಆದಷ್ಟು ಚೆನ್ನಾಗಿರ್ರಪ್ಪ. ಪರಸ್ಪರ ನಿಮಗೇನೋ ಆದರೆ ಅವ್ರು ನೋಡಬೇಕು, ಅವ್ರಿಗೇನೋ ಆದರೆ ನೀವು ನೋಡಬೇಕು. ಅತ್ಯಂತ ಏನು ಒಬ್ಬರು ಮನೇಲಿ ಬಂದು ಒಬ್ಬರು ಇರದೇ ಹೋದರೂ ಕೂಡ ದ್ವೇಷ ಇಟ್ಕೊಂಬಿಡಿ. ಅಣ್ಣನಿಗೆ ಯಾರೋ ಸುಮ್ಮನೆ ಯಾರೋ ದ್ರೋಹ ಮಾಡ್ತವ್ರೆ, ದೌರ್ಜನ್ಯ ಮಾಡ್ತವ್ರೆ ಅಂದರೆ ತಮ್ಮ ಧ್ವನಿ ಎತ್ತಬೇಕು. ತಮ್ಮನಿಗೇನೋ ಆಗಂಗಿದ್ರೆ ದೌರ್ಜನ್ಯ ಮಾಡ್ತವ್ರೆ ಅಂದರೆ ಅಣ್ಣ ಧ್ವನಿ ಎತ್ತಬೇಕು. ಅಣ್ಣ ತಮ್ಮಂದಿರ ಈ ಒಗ್ಗಟ್ಟು ಅದು ಒಂದು ಇಡೀ ವಂಶಕ್ಕೆ ಆಧಾರ. ಅದು ಒಳ್ಳೆಯದು. ನೀವೇ ಹೊಡೆದಾಡ್ಕೊಂಡಿದ್ರೆ ಮೂರನೇವರು ಬಂದು ನಿಮ್ಮನ್ನು ಮುಕ್ಕಿ ತಿನ್ಕೊಂಬಿಡ್ತಾರೆ ಅಷ್ಟೇ. ಆಯಿತು, ನಿಮ್ಗೆ ಒಳ್ಳೇದಾಗಲಿ. ಅಣ್ಣ ತಮ್ಮಂದಿರು ಯಾರಾದರೂ ಕೇಳಿಸ್ಕೊಳ್ತಾ ಇದ್ರೆ ನಿಮ್ಮ ಅಣ್ಣ ತಮ್ಮಂದಿರನ್ನು ಜ್ಞಾಪನಿಸ್ಕೊಳ್ಳಿ. ಜೊತೆಲಿ ಆಡಿ ಬೆಳಿಬೇಕಾದ್ರೆ ಎಷ್ಟು ಚೆನ್ನಾಗಿದ್ರಿ ನೀವು. ದೊಡ್ಡವರಾಗ್ತಾ ಬುದ್ಧಿ ಬರ್ತಾ ಜೇಬಲ್ ದುಡ್ಡು ಬರ್ತಾ ಯಾಕೆ ಬದಲಾಗ್ಬಿಟ್ರಿ? ಬಿಡಿ. ಹೊರಗಡೆ ಸ್ನೇಹಿತರು ಎಷ್ಟು ದಿನ ಇರ್ತಾರೋ ಗೊತ್ತಿಲ್ಲ. ನಿಮಗೆ ನೀವಾಗಬೇಕು. ಆಸ್ತಿ ಅಣ್ಣ ನೀನೇ ಒಂದು ಎಕರೆ ವಸ್ತು ಜಾಸ್ತಿ ತಗೊಳ್ಳೋಣ ಅಥವಾ ಒಂದು ಕುಂಟೆ ಜಾಸ್ತಿ ತಗೊಳ್ಳೋಣ ಅನ್ಬೇಕು.
ಹಾಗೆ ತ್ಯಾಗ ಮಾಡೋ ಬುದ್ಧಿ ಇದ್ರೆ ಸಂಬಂಧ ಚೆನ್ನಾಗಿರ್ತವೆ. ಜಾಲಿ ಮರ ನನ್ನ ಬದಿನಲ್ಲಿರೋದು ಅದನ್ನೇನೋ ಮುಟ್ಬಿಟ್ಟು ನೀನು ಕೊಡ್ಲಿ ತಾನು ಕತ್ತರಿಸ್ಬಿಡ್ತೀನಿ ಅಂದರೆ, ಯಾರೋ ನಮ್ಮ ಗುರುಗಳು ಒಂದು ಕತೆ ಹೇಳ್ತಾ ಇದ್ರು. ಹಿಂಗೆ ಇಬ್ಬರು ಅಣ್ಣ ತಮ್ಮದಿರು ಇದ್ರಂತೆ. ಅಣ್ಣ ತಮ್ಮದಿರು ಭಾಗ ಆಗಿದ್ರು. ಅವು ಹೊಲದು ಆ ಕಡೆ ಅವನ ಹೊಲ, ಬೆಳಗಡೆ ಅವನ ಹೊಲ, ಎಡಗಡೆ ಇವನ ಹೊಲ. ಈ ಮಧ್ಯದಲ್ಲಿ ಬದಿನಲ್ಲಿ ಒಂದು ಜಾಲಿ ಮರ ಇತ್ತಂತೆ, ಅಥವಾ ಯಾವುದೋ ಒಂದು ಮರ. ಆ ಮರ ನಂದು ಅಂತ ಇವನು, ನನ್ನ ಸೇರಿದ್ದು ಅಂತ ಇವನು. ನೋಡಿ, ಅದು ಕರೆಕ್ಟಾಗಿ ಬದಿನಲ್ಲೇ ಬೆಳೆದಿದೆ. ಎರಡು ಕಡೆಗೂ ಕೊಂಬೆಗಳು ಚಾಚ್ಕೊಂಡಿದ್ದಾವೆ. ನಂದು ಅಂತ ಅವನು, ನಂದು ಅಂತ ಇವನು. ಅಂದರೆ ಅವರವರ ದ್ವೇಷಗಳು ಏನಿದ್ದು ಆಸ್ತಿ ವಿಚಾರಕ್ಕೆ, ನಾನಾ ವಿಚಾರಗಳಿಗೆ, ಅದಕ್ಕೆ ಮರ ವೇದಿಕೆ ಆಯಿತು. ಮರ ಮುಟ್ಬಿಡ್ಲ, ಕತ್ತರಿಸಿ ಹಾಕ್ಬಿಡ್ತೀನಿ ಅಂತ ಇವನು, ಮುಟ್ತಿಂಕಳ ಅದೇನು ಮಾಡ್ತೀವಿ ಮಾಡ್ಕೊಳ್ಳ ಅಂತ ಇವನು. ಹಿಂಗೆ ನಡೀತಾ ಇತ್ತು. ಒಂದು ದಿವಸ ಬೆಳಗ್ಗೆ ಒಂದು 7 ಗಂಟೆ 8 ಗಂಟೆನಾಗ ಏನು ಈ ತಮ್ಮ ಅಂತಕ್ಕಂಥವನು ಆ ಹೊಂಗೆ ಮರ ಅಂದ್ಕೊಳ್ಳಿ, ಆ ಬದಿನಲ್ಲಿ ಇದ್ದಿದ್ದು ಹೊಂಗೆ ಮರ, ಏನೋ ಮನೆಗೆ ಬೇಕು ಅಂದುಕೊಂಡು ಕೊಂಬೆಯನ್ನು ಮರದ ಮೇಲೆ ಕತ್ತು ಕಡಿತಾ ಇದ್ನಂತೆ. ಅಣ್ಣ ನೋಡ್ಬಿಟ್ಟ, ಏನಲ್ಲೇ ನಾನು ಇಲ್ದಾಗ ಎತ್ತು ಮರ ಕಡಿತಾ ಇದೀಯಾ, ಇವತ್ತು ನಿನ್ನನ್ನು ಉತ್ತರಿಸಿ ಹಾಕ್ಬಿಡ್ತೀನಿ, ಕತ್ತರಿಸಿ ಹಾಕ್ಬಿಡ್ತೀನಿ ಅಂತ. ಅವನು ಕೊಡ್ಲಿ ತಗೊಂಡು ಇವನು ಕೊಡ್ಲಿ ತಗೊಂಡು ಹೊಡೆದಾಡ್ಕೊಂಡು ಹೊಲದಲ್ಲಿ ಸತ್ತೇ ಹೋದ್ರಂತೆ. ಆ ಮರ ನಗ್ತಿತ್ತಂತೆ, ಏನು ದಡ್ರು ನೀವೆಲ್ಲ, ನನಗೋಸ್ಕರ ಪ್ರಾಣವನ್ನೇ ಕಳ್ಕೊಂಡ್ಬಿಟ್ರಲ್ಲೋ. ನಾನು ಒಂದು ಮರವಾಗಿ ಮನುಷ್ಯ ಜನ್ಮ ನಮಗೆ ಯಾವಾಗ ಸಿಗುತ್ತೆ ಅಂತ ನಾವು ಕಾಯ್ತಾ ಇದ್ದೀವಿ ಅಂತ ಮರ ಅಂದ್ಕೊಳ್ತಂತೆ. ನಾವು ಮನುಷ್ಯ ಜನ್ಮಕ್ಕೆ ಕಾಯ್ತಾ ಇದ್ದೀವಿ, ಸಿಕ್ಕಿರೋ ಜನ್ಮವನ್ನು ಒಂದು ಚಿಕ್ಕ ಪುಟ್ಟ ವಿಚಾರಕ್ಕೆಲ್ಲ ಕಳ್ಕೊಂಡ್ಬಿಟ್ರಲ್ಲಪ್ಪ ಅಂತ ಆ ಮರ ನಗ್ತಾ ಇತ್ತಂತೆ. ಅಂದರೆ ಏನನ್ಸುತ್ತೆ ಈ ಕಥೆಯಿಂದ ಅಂದರೆ, ಚಿಕ್ಕ ಚಿಕ್ಕ ಬದಿನಲ್ಲಿರೋ ಒಂದು ಯಾವುದೋ ವಿಚಾರಕ್ಕೆ, ಅಂದರೆ ಮನುಷ್ಯನೊಳಗಡೆ ದ್ವೇಷ ಕೂತ್ಬಿಟ್ರೆ ಅವ್ರ ಮನೇಲಿ ಕೋಳಿ ಕೂಗಿದ್ರು ಒಂದು ಸಹಿಸ್ಕೊಳ್ಳಲ್ಲ. ಅದನ್ನೇ ನೆಪ ಇಟ್ಕೊಂಡು, ಏನ್ಲೇ ನೀನು ಕೋಳಿ ನಮ್ಮನ್ನು ಮಲಗಕ್ಕೆ ಬಿಡಲ್ಲ, 4ವರೆಗೆ ನೀನು ಕೋಳಿ ಕೂಗುತ್ತಲ್ಲ, ಮೋಸ್ಟ್ಲಿ ಆ ಕೋಳಿಗೆ ನೀನೇ ಹೇಳ್ಕೊಟ್ಟಿದ್ದೀಯ ಜೋರಾಗಿ ಕೂಗು, ಅವ್ರು ನಿದ್ದೆ ಹಾಳು ಮಾಡು ಅಂತ. ಹಿಂಗೆ ಚಿಕ್ಕ ಚಿಕ್ಕ ವಿಚಾರ ಇಲ್ಲ. ಅಂದರೆ ನಮ್ಮಲ್ಲಿ ದ್ವೇಷ ಹುಟ್ಟುಬಿಟ್ರೆ ಅದು ಏನೇನು ನೆಪ ಇಟ್ಕೊಂಡು ಹೊಡೆದಾಡೋಕ್ಕೆ ಶುರು ಮಾಡಿಬಿಡ್ತೀವಿ. ಅದಾಗಬಾರ್ದು ಅಂತ ದಯವಿಟ್ಟು ಅಣ್ಣ ತಮ್ಮಂದಿರು ಅಂತಲ್ಲ, ಯಾರು ನಿಮ್ಮ ಜೊತೆ ಬೆಳೆದ ಸ್ನೇಹಿತರು, ಯಾವುದೋ ಕಾರಣಕ್ಕೆ ಏನೋ ಒಂಚೂರು ಮನಸ್ತಾಪ ಬಂದಿರ್ಬೋದು. ದಯವಿಟ್ಟು ನೋಡ್ರಪ್ಪ, ಯಾವ ರಾಜಕೀಯ ನಟರು ಬರಲ್ಲ, ಯಾರೂ ಬರಲ್ಲ. ನಿಮಗೇನೋ ರಾತ್ರಿ ನಿಮ್ಮ ತಂದೆ ತಾಯಿಗೇನೋ ಆಯಿತು, ಏನೋ ಆಯ್ತು, ಅಕ್ಕಪಕ್ಕದವರೇ ಬರಬೇಕಲ್ಲ. ಹಾಗಾಗಿ ಒಗ್ಗಟ್ಟಾಗಿರಿ. ಚಿಕ್ಕ ಪುಟ್ಟದು ಭೂಮಿ ತಾಯಿಗೋಸ್ಕರ ಜಗಳ ಆಡಿ ಪ್ರಾಣ ಕಳ್ಕೊಳ್ಬಾರ್ದು. ಅದು ನಿಮಗೆ ಹೇಳೋವಷ್ಟು ದೊಡ್ಡವನಲ್ಲ, ಬಟ್ ಆದರೂ ಹೇಳ್ತೀನಿ ಈ ವಿಚಾರದಲ್ಲಿ. ಅಕ್ಕ ತಂಗಿದಿರು, ಅಣ್ಣ ತಮ್ಮಂದಿರು ಸ್ವಲ್ಪ ತಂದೆ ತಾಯಿಗೆ ಅಯ್ಯಪ್ಪ ನನ್ನ ಮಕ್ಕಳಲ್ಲಿ ಏನು ಹೊಂದಾಣಿಕೆ ಇದೆ ಅಂತ ಅವ್ರಿಗೆ ಅನಿಸ್ಬೇಕು. ಮಕ್ಕಳಲ್ಲಿ ಹೊಂದಾಣಿಕೆ ಬರಬೇಕು ಅಂದರೆ ತಂದೆ ತಾಯಿಗಳು ಮೊದಲು ಅವ್ರಿಗೆ ಒಳ್ಳೆ ಸಂಸ್ಕಾರ ಕೊಟ್ಟು ಇಬ್ಬರೂ ಒಂದೇ ರೀತಿ ನೋಡಬೇಕು. ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಮಾಡಿದ್ರೆ ಅದೇ ಕೋಪದಲ್ಲಿ ಈ ಅಣ್ಣ ತಮ್ಮದಿರು ಜಗಳ ಆಡ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. ನಮ್ಮಮ್ಮ ನಿನಗೆ ಕೊಟ್ಟಷ್ಟು ಸಹಾಯ, ನಿನಗೆ ಕೊಟ್ಟಷ್ಟು ಹಣ ನನಗೆ ಕೊಟ್ಟಿದ್ಲನೋ, ಇಲ್ಲ ನೀವಿಬ್ಬರು ಸೇರ್ಕೊಂಡು ಆಟ ಮಾಡ್ತೀರಾ, ಬನ್ನಿ ನಿಮಗೈತೆ ಅಂತ. ಹಾಗಾಗಿ ಇಲ್ಲಿ ತಂದೆ ತಾಯಿ ಹೇಗಿದ್ದೀರಾ ಅನ್ನೋದು, ಮಕ್ಕಳನ್ನ ಹೇಗೆ ನೋಡ್ತೀರಾ ಅನ್ನೋದು ಬಹಳ ಮುಖ್ಯ. ಇರಲಿ ಪಾಪ, ಏನೋ ಒಂದು ಕಾರಣಕ್ಕೆ ಮನಸ್ತಾಪ ಮಾಡ್ಕೊಂಡಿರ್ತೀರಿ. ನಿಮ್ಮ ಅಣ್ಣ ತಮ್ಮಂದ್ರಿಗೆ ಒಂದು ಮೆಸೇಜ್ ಮಾಡಿ, ಅಣ್ಣ ಐ ಲವ್ ಯು, ತಮ್ಮ ಐ ಲವ್ ಯು. ಈ ಹೆಣ್ಮಕ್ಳು ಮದುವೆ ಆಗಿರೋರು ಅಷ್ಟೇ, ಅಣ್ಣ ತಮ್ಮದಿರು ಯಾಕೋ ನಿನ್ನ ಗಂಡನ ತಮ್ಮ ಜಗಳ ಆಡ್ಕೊಂಡಾರ, ಸ್ವಲ್ಪ ಒಂದು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಒಟ್ಟಿಗಿದ್ರೆ ಅದೆಷ್ಟು ಚಂದ. ಒಬ್ಬೊಬ್ಬರೇ ನಾನೊಬ್ಬನೇ ಬೆಳೆದು ಬಿಡ್ತೀನಿ, ನನಗೆ ಯಾರೂ ಬೇಡ ಅಂತ ಹೋದವರೆಲ್ಲ ಕಡೆಗೆ ಅದೇ ಐಶ್ವರ್ಯಲಿದ್ದಾಗ ಬುದ್ಧಿ ಬರುತ್ತೆ, ಬಟ್ ಅವಾಗಲೇ ಕಾಲ ಮಿಂಚು ಹೋಗಿರುತ್ತೆ. ಆಯಿತು, ಒಳ್ಳೆಯದಾಗಲಿ.